ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕುಟುಂಬ ಯೋಜನೆ ಬಗ್ಗೆ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋಣ, ಅದರ ಅಂಕಿಅಂಶಗಳ ಬಗ್ಗೆ ಅರ್ಥ ಮಾಡ್ಕೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೇನ್ಲಿ ಕುಟುಂಬ ಕಲ್ಯಾಣ ಯೋಜನೆ ಅದು ಏನು, ಆಮೇಲೆ ಯಾವ ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಯಿತು, ಆಮೇಲೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಏನಿತ್ತು ಅದರ ಉದ್ದೇಶಗಳು ಮತ್ತು ಗುರಿಗಳು ಏನು ಅಂಥೇಳಿ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ರಾಷ್ಟ್ರೀಯ ಜನಸಂಖ್ಯಾ ಆಯೋಗ ಇದೇನಿದೆಯಲ್ಲ, ಈ ಆಯೋಗವನ್ನ ಯಾಕೆ ಸ್ಥಾಪನೆ ಮಾಡಿದ್ರು, ಆಮೇಲೆ ಇದರ ಅಧ್ಯಕ್ಷ ಯಾರು, ಉಪಾಧ್ಯಕ್ಷ ಯಾರು, ಅದರ ಡೀಟೇಲ್ಸ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಕೊನೆಯದಾಗಿ ರಾಷ್ಟ್ರ ಕುಟುಂಬ ಆರೋಗ್ಯ ಸಮೀಕ್ಷೆ ಏನಿದೆಯಲ್ಲ 2019ರಿಂದ 2021ರವರೆಗೆ ಮಾಡಿದ ಈ ಸಮೀಕ್ಷೆದ ಕೆಲವೊಂದು ಅಂಕಿಅಂಶಗಳನ್ನ ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಕುಟುಂಬ ಯೋಜನೆ. ಕುಟುಂಬ ಯೋಜನೆ ಅಂತಂದ್ರೆ ಇಂಗ್ಲಿಷಲ್ಲಿ ಇದಕ್ಕೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಮೊಟ್ಟ ಮೊದಲ ಬಾರಿಗೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ 1952ರಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಅದಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಭಾರತ ಮೊಟ್ಟ ಮೊದಲ ಬಾರಿಗೆ ಕುಟುಂಬ ಯೋಜನೆಯನ್ನ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಸೇರ್ಪಡಿಸಿಕೊಂಡ ಮೊಟ್ಟ ಮೊದಲ ದೇಶ ಇಡೀ ಜಗತ್ತಿನಲ್ಲೇ. ಸೊ ಇದೊಂದು ಜನಸಂಖ್ಯೆ ಸ್ಫೋಟದ ಬಗ್ಗೆ ನಮ್ಮ ಸರ್ಕಾರಿಗೆ ಮೊದಲಿಗೆ ಅದರ ಸಮಸ್ಯೆಗಳ ಬಗ್ಗೆ ಅರ್ಥ ಆಗಿದ್ದು, ಅದನ್ನ ಹೇಗೆ ನೀಗಿಸಬೇಕಂತ ಹೇಳಿ ಒಂದು 20-30 ವರ್ಷ ಮೊದಲೇನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿತ್ತು ಅಂತ ಹೇಳಿ ವಿಚಾರ ನಮ್ಮಲ್ಲಿ ಗೊತ್ತಾಗುತ್ತೆ. ಈ ಕಾರ್ಯಕ್ರಮದ ಒಂದು ಸ್ಲೋಗನ್ ಅಥವಾ ಘೋಷವಾಕ್ಯ ಏನಿತ್ತು ಅಂತಂದ್ರೆ ಹ್ಯಾವಿಂಗ್ ಬೇಬೀಸ್ ಬೈ ಚಾಯ್ಸ್ ಅಂಡ್ ನಾಟ್ ಬೈ ಚಾನ್ಸ್ ಅಂತ ಹೇಳಿ. ಅಂದ್ರೆ ನಿಮ್ಗೆ ಬೇಡದೆ ಇರೋ ಕಾಲದಲ್ಲಿ ಕೂಡ ಮಕ್ಕಳು ಮಾಡ್ಕುವಂತ ಸ್ಥಿತಿ ಬರಬಾರ್ದು, ಅದು ನಿಮ್ಮ ಸ್ವಂತ ಆಯ್ಕೆ ಆಗಿರ್ಬೇಕು. ನಿಮ್ಮ ಯಾವ ಟೈಮ್ ಮತ್ತೆ ನಿಮ್ಮ ಕುಟುಂಬದ ಪರಿಸ್ಥಿತಿ ನೋಡಿ ನಿಮಗೆ ಯಾವಾಗ ಸರಿಯಾದ ಸಮಯ ಅನಿಸೋದು ಆ ಸಮಯದಲ್ಲಿ ನಿಮ್ಮ ಕುಟುಂಬವನ್ನು ಬೆಳೆಸೋದು ಒಳ್ಳೆಯದು ಅಂತ ಹೇಳಿ ಸರ್ಕಾರದಿಂದ ಈ ಘೋಷವಾಕ್ಯನ ಬಿಡುಗಡೆ ಮಾಡಿದ್ರು. ಈ ಕುಟುಂಬ ಯೋಜನೆ ಏನಾಗಿತ್ತು, ಆ ಕುಟುಂಬ ಯೋಜನೆನೇ ಫ್ಯಾಮಿಲಿ ಪ್ಲಾನಿಂಗ್ ನ ಕನ್ವರ್ಟ್ ಮಾಡಿ ಹೆಸರು ಬದಲಾವಣೆ ಮಾಡ್ತಾರೆ, ಕುಟುಂಬ ಕಲ್ಯಾಣ ಯೋಜನೆ ಅಂತೇಳಿ. ಇದು ಯಾಕೆ ಮಾಡ್ತಾರೆ ಅಂತಂದ್ರೆ 1977ರಲ್ಲಿ ಸರ್ಕಾರ ಶಿಶು ಮರಣ ಮತ್ತೆ ತಾಯಂದಿರ ಮರಣ ಮೇಲೆ ಕಂಟ್ರೋಲ್ ಮಾಡೋಕೆ ಆ ದರ ಹೆಚ್ಚು ಆಗ್ತಾ ಇರ್ತದೆ. ಹಾಗಾಗಿ ಅದರ ಮೇಲೆ ಕಂಟ್ರೋಲ್ ಮಾಡೋಕೆ, ಅದನ್ನ ಕಡಿತಗೊಳಿಸಕ್ಕೆ 1977ರಲ್ಲಿ ಸರ್ಕಾರ ಕುಟುಂಬ ಕಲ್ಯಾಣ ಯೋಜನೆ ತರ್ತದೆ. ಅದೇ ಕುಟುಂಬ ಯೋಜನೆ ಏನಾಗಿತ್ತು, ಅದು ಬರೀ ಫ್ಯಾಮಿಲಿ ಪ್ಲಾನಿಂಗಿಗೆ ಅಂತ ಹೇಳಿ ಇತ್ತು. ಅದ್ರ ಜೊತೆಗೆ ಕಲ್ಯಾಣ, ತಾಯಂದಿರ ಮರಣ, ಜನನ ಮರಣ, ಶಿಶು ಮರಣ ಇಂಥ ಸಮಸ್ಯೆಗಳನ್ನು ನೀಗಿಸಲು ಕೂಡ ಅದು ಸಾಧ್ಯವಾಗಲಿ ಅಂತ ಹೇಳಿ ಒಂದ್ ಸ್ವಲ್ಪ ಈ ಕುಟುಂಬ ಯೋಜನೆಯನ್ನ ವಿಸ್ತಾರ ಮಾಡಿ ಕುಟುಂಬ ಕಲ್ಯಾಣ ಯೋಜನೆ ಅಂತ ಹೇಳಿ ಮಾಡ್ತಾರೆ. ಸೊ ಇದರಲ್ಲಿ ಏನೇನು ಮಾಡ್ತಾರೆ ಅಂತಂದ್ರೆ ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳು, ಆಮೇಲೆ ತಾಯಂದಿರ ಯೋಗಕ್ಷೇಮದ ಕೆಲವೊಂದು ಕಾರ್ಯಕ್ರಮಗಳು ಮತ್ತು ಜನನ ನಿಯಂತ್ರಣ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಅದನ್ನ ಕುಟುಂಬ ಕಲ್ಯಾಣ ಯೋಜನೆ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ. ಆಮೇಲೆ ಮುಂದಿನ ಸ್ಲೈಡ್ ಅಲ್ಲಿ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000. ಜನಸಂಖ್ಯಾ ನೀತಿ ಅಂತಂದ್ರೆ ಪಾಪ್ಯುಲೇಷನ್ ಪಾಲಿಸಿ ಅಂತ ಕರಿತೀವಿ, ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000 ಅಂತ ಹೇಳಿ. ಯಾಕಂತಂದ್ರೆ ನಿಮ್ಮ ಜನಸಂಖ್ಯೆನ ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು, ಅದರ ಬೆಳವಣಿಗೆ ನಿಮ್ಮ ಹತೋಟಿಯಲ್ಲಿ ಇರಬೇಕು ಅಂತಂದ್ರೆ ಅದಕ್ಕೊಂದು ಕೆಲವೊಂದು ನೀತಿಗಳನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಅರ್ಥ ಮಾಡಿಕೊಂಡು 2000 ಇಸುವಲ್ಲಿ ಈ ನೀತಿಯನ್ನ ಪ್ರಪೋಸ್ ಮಾಡ್ತಾರೆ ಗವರ್ಮೆಂಟ್ ಕಡೆಯಿಂದ. ಸೊ ಇದರ ಉದ್ದೇಶಗಳು ಏನೇನಾಗ್ತಿರತ್ತೋ ಅಂತಂದ್ರೆ ಇದು 3 ವರ್ಗದಲ್ಲಿ ಈ ಉದ್ದೇಶಗಳನ್ನ ಬಿಡಿಸಲಾಗಿದೆ. ಒಂದು ವರ್ಗ ಏನಂತಂದ್ರೆ ತತ್ಕ್ಷಣದ ಉದ್ದೇಶಗಳು. ತತ್ಕ್ಷಣ ಅಂತಂದ್ರೆ ತಕ್ಷಣವಾಗಿ ಕೆಲವೊಂದು ಉದ್ದೇಶಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಕೆಲವೊಂದು ಉದ್ದೇಶಗಳನ್ನ ಇಲ್ಲಿ ಬರೆದಿಡ್ತಾರೆ. ಸೊ ಅದು ಯಾವುವು ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಸಾಲ್ವ್ ಆಗ್ಬೇಕಂತಂದ್ರೆ, ಜನಸಂಖ್ಯೆಯ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತಂದ್ರೆ ಅಲ್ಲಿ ನೀವು ಈಗ ಇರೋ ಮೆಥಡ್ಸ್ ಏನಿದೆ, ಗರ್ಭ ನಿರೋಧಕ ಆಗಿರ್ಬೋದು ಅಥವಾ ಗುಣಮಟ್ಟ ಆರೋಗ್ಯ ಮತ್ತು ಸೌಲಭ್ಯಗಳನ್ನ ಒದಗಿಸೋದಾಗಿರ್ಬೋದು. ಈಗ ಆಲ್ರೆಡಿ ನಿಮ್ಮ ಹತ್ರ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಹಾಸ್ಪಿಟಲ್ಸ್ ಇದೆ, ಗೌರ್ಮೆಂಟ್ ಆಫೀಸಸ್ ಇದೆ, ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಇದೆ, ಆದ್ರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಜನರಿಗೆ ತಲುಪ್ತಾ ಇಲ್ಲ. ಸೊ ಅದನ್ನ ಇಮಿಡಿಯೇಟ್ ಆಗಿ ನೀವು ಇಂಪ್ರೂವ್ಮೆಂಟ್ ಮಾಡ್ಬೇಕಂತಂದ್ರೆ ನಿಮ್ಮ ಲೋಕಲ್ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಪ್ರೈಮರಿ ಹೆಲ್ತ್ ಕ್ಲಿನಿಕ್ ಏನಿರ್ತದೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳನ್ನ ಪೂರೈಕೆ ಮಾಡೋದು, ಈ ಗರ್ಭ ನಿರೋಧಕಗಳ ಬಗ್ಗೆ ಪೂರೈಕೆ ಆಗೋದ್ರಲ್ಲಿ, ಆಮೇಲೆ ಸೇವೆಗಳನ್ನ ಗುಣಮಟ್ಟ ಏನಿರ್ತದಲ್ಲ ಆ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡೋದು, ಆಮೇಲೆ ದಕ್ಷ ಆರೋಗ್ಯ ಸೇವಾ ಸಿಬ್ಬಂದಿಗಳನ್ನ ಸೇರಿಸ್ಕೊಳ್ಳೋದು, ಆಮೇಲೆ ಸಂಖ್ಯೆ ಕಡಿಮೆ ಇದ್ದಲ್ಲಿ ಆ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳೋದು. ಈಗ ಒಂದು ಹಾಸ್ಪಿಟಲ್ ಅಲ್ಲಿ ಒಂದು 50 ಸ್ಟಾಫ್ ಬೇಕಾಗಿರ್ತಾರೆ, ಆದರೆ ಅಪಾಯಿಂಟ್ಮೆಂಟ್ ಬರೀ 20 ಜನರದ್ದಾಗಿರ್ತದೆ. ಅವಾಗ ಅವ್ರ ಮೇಲೂ ಪ್ರೆಷರು ಮತ್ತು ಲೋಡ್ ಬಿದ್ದು ಪೇಷಂಟ್ಸ್ ಬರ್ತಾ ಇರ್ತಾರೆ, ಅವರಿಗೆ ಸರಿಯಾಗಿ ಸೇವೆ ಕೊಡೋಕ್ಕಾಗದೆ ಪೇಷಂಟ್ಸ್ ಅರ್ಧಮುರ್ಧ ಟ್ರೀಟ್ಮೆಂಟ್ ತಗೊಂಡು ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ದಿನ ನೋಡಿ ಆಮೇಲೆ ಅಲ್ಲಿ ಸರಿಯಾಗಿ ಸೇವೆ ಸಿಗಲ್ಲ ಅಂತಂದ್ಮೇಲೆ ಅವರು ಹೋಗೋದೇ ಇಲ್ಲ ಹಾಸ್ಪಿಟಲ್ಸ್ಗೆ. ಅವಾಗ ನಿಮ್ಮ ಅವೇರ್ನೆಸ್, ನಿಮ್ಮ ಉದ್ದೇಶ ಏನಿರ್ತಿತ್ತು ಅದನ್ನ ನೀವು ಎಲ್ಲರಿಗೂ ತಲುಪಿಸ್ಬೇಕಂತಂದ್ರೆ ಅದು ಸಂಪೂರ್ಣವಾಗಿ ಆಗೋದಿಲ್ಲ. ಹಾಗಾಗಿ ಇಂಥ ಕೆಲವೊಂದು ತಕ್ಷಣದ ಉದ್ದೇಶಗಳನ್ನ ಪೂರೈಕೆ ಮಾಡಲು ಇಂಥ ಕೆಲವೊಂದು ಸ್ಟೆಪ್ಸ್ ನ ತಗೊಳ್ಳಾಯ್ತು. ಹೆರಿಗೆ ಮತ್ತು ಶಿಶು ಆರೋಗ್ಯ ಇದು ಇಂಪಾರ್ಟೆಂಟ್. ಸೊ ಹೆರಿಗೆ ಟೈಮಲ್ಲಿ ಗರ್ಭವತಿ ಮಹಿಳೆ ಏನಿರ್ತಾಳೆ ಅವಳ ಆರೋಗ್ಯವನ್ನ ಕಾಪಾಡ್ಕೊಂಡ್ ಬರ್ಬೇಕು, ಆ ಶಿಶು ಆರೋಗ್ಯವನ್ನು ರಕ್ಷಣೆ ಮಾಡಬೇಕು. ಸೊ ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ
ಗರ್ಭ ಧಾರಣೆ ಆದ್ಮೇಲೆ ಅಲ್ಲಿಂದನೇ ಟ್ರೀಟ್ಮೆಂಟ್ ಶುರು ಆಗ್ಬಿಡ್ಬೇಕು. ಸೊ ತುಂಬಾ ಲೇಟ್ ಆದ್ರೆ ಶಿಶು ಮರಣ ಹೊಂದೋದು ಚಾನ್ಸಸ್ ಇರ್ತದೆ. ಸೊ ಇದನ್ನೆಲ್ಲ ಪರಿಗಣಿಸಿ ಒಂದು ರಕ್ಷಣೆ ಸಂಯೋಜನೆ ಒದಗಿಸುವ ಸಲುವಾಗಿ ಇಂಥ ಕೆಲವೊಂದು ತಕ್ಷಣದ ಉದ್ದೇಶಗಳನ್ನು ಬರೆದಿಟ್ಟುಕೊಂಡಿದ್ರು. ಅದಾದ್ಮೇಲೆ ಮಧ್ಯಮಾವಧಿ ಅಂತಂದ್ರೆ ಕೆಲವೊಂದು ಇಂಟರ್ಮೀಡಿಯೇಟ್ ಟರ್ಮ್ ಅಂತ ಕರಿತೀವಿ. ಸೊ ತಕ್ಷಣಕ್ಕೆ ಆಗೋದಲ್ಲ, ಒಂದು 2 ವರ್ಷ 3 ವರ್ಷದಲ್ಲಿ ಏನು ಅಚೀವ್ ಮಾಡಬೇಕು ಅನ್ನೋದು ಅದನ್ನ ಈ ನೀತಿಯಲ್ಲಿ ಬರೀತಾರೆ. ಸೊ ಆ ನೀತಿ ಇದರ ಪ್ರಕಾರ ಏನಂತಂದ್ರೆ ಆರೋಗ್ಯ ಇಲಾಖೆಯ ಆಂತರಿಕ ವ್ಯವಸ್ಥೆಯನ್ನ ಸರಿಪಡಿಸುವುದು. ಆರೋಗ್ಯ ಇಲಾಖೆಯಲ್ಲಿ ಮೊದಲಿನ ಹಳೆಯ ಆರೋಗ್ಯ ಇಲಾಖೆ ಪ್ರಕಾರ ಅಥವಾ ಈಗಲೂ ಕೂಡ ಕೆಲವೊಂದು ಹಂತದಲ್ಲಿ ಏನಾಗ್ತದೆ, ಬಜೆಟ್ ಏನ್ ಕೊಡಬೇಕು ಇಂತಿಂತ ಪ್ರೋಗ್ರಾಮ್ಸ್ಗೆ ಬಜೆಟ್ ಕೊಟ್ಬಿಡ್ತಾರೆ. ಆದ್ರೆ ಕೆಟ್ಟ ವ್ಯವಸ್ಥೆಗಳ ಕಾರಣ, ಆಂತರಿಕವಾಗಿ ಕೆಟ್ಟದಾಗಿ ಮ್ಯಾನೇಜ್ಮೆಂಟ್ ಮಾಡೋ ಕಾರಣದಿಂದ ಏನಾಗ್ತದೆ ಅಂತ ಬಜೆಟ್ ಸುಮಾರು ಸತಿ ಬೇಡವಾದ ಕೆಲಸಗಳಲ್ಲಿ ವೇಸ್ಟೇಜ್ ಆಗ್ತಾ ಇರ್ತದೆ. ಎಲ್ಲಾ ಐಟಮ್ಸ್ ತಂದು ಇಟ್ಕೊಂಡಿರ್ತಾರೆ ಹಾಸ್ಪಿಟಲ್ ಅಲ್ಲಿ, ಆದ್ರೆ ಸರಿಯಾಗಿ ವಿತರಣೆ ಮಾಡೋದಿಲ್ಲ. ಸಿಬ್ಬಂದಿ ಎಲ್ಲರನ್ನು ತಗೊಂಡಿರ್ತಾರೆ, ಆದ್ರೆ ಸರಿಯಾಗಿ ಮ್ಯಾನೇಜ್ಮೆಂಟ್ ಇಲ್ಲಾರದೆ ಏನಾಗ್ತದೆ, ಪೇಷಂಟ್ಸ್ ಗಳು ಬಂದಾಗ ಆ ಸಿಬ್ಬಂದಿಗಳು ಬೇರೆನೇ ಕೆಲಸ ಮಾಡ್ತಿರ್ತಾರೆ, ಇಲ್ಲ ಅಂತಂದ್ರೆ ಅವ್ರು ಕೆಲಸ ಮಾಡೋದ್ರಲ್ಲಿ ವಿಫಲವಾಗ್ತಿರ್ತಾರೆ. ಸೊ ಅದನ್ನ ಇಂಪ್ರೂವ್ ಮಾಡಕ್ಕೆ ಅಂತ ಹೇಳಿ ಆಂತರಿಕ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ಮಾಧ್ಯಮಾವಧಿಯ ಉದ್ದೇಶದಲ್ಲಿ ಅದನ್ನ ಬರೆದಿಟ್ಕೊಳ್ತಾರೆ. ಆಮೇಲೆ ಒಟ್ಟು ಫಲವಂತಿಕೆ ದರ ಏನಿರ್ತದೆ, ಒಟ್ಟು ಟೋಟಲ್ ಫರ್ಟಿಲಿಟಿ ರೇಟ್. ಸೊ ಒಟ್ಟು ಫಲವಂತಿಕೆ ದರವನ್ನ 2010, ಯಾಕಂದ್ರೆ ಈ ನೀತಿಯನ್ನ 2000 ಇಸ್ವಿಯಲ್ಲಿ ರೆಡಿ ಮಾಡ್ತಾ ಇರ್ತಾರೆ. ಸೊ 10 ವರ್ಷಗಳ ಟೈಮ್ ಅಲ್ಲಿ ಮೂಲ ಹಂತಕ್ಕೆ ತರುವುದು. ಫಲವಂತಿಕೆ ದರ ಅವಾಗ ಹೆಚ್ಚಿಗೆ ಇತ್ತು, 2.5 ಸುಮಾರು 3 ಮೇಲೆ ಏನೋ ಫಲವಂತಿಕೆ ದರ ಇತ್ತು. ಸೊ ಅದನ್ನ ನೀವು ಮೂಲ ಹಂತಕ್ಕೆ ತರಬೇಕಂತಂದ್ರೆ 2.1 ಅಥವಾ 2.2 ಏನಿದೆಯಲ್ಲ, ಇದನ್ನ ರೀಪ್ಲೇಸ್ಮೆಂಟ್ ರೇಟ್ ಅಂತ ಕರಿತೀವಿ. ಸೊ ರೀಪ್ಲೇಸ್ಮೆಂಟ್ ರೇಟ್ ಅಂತಂದ್ರೆ ಒಂದು ಹೆಣ್ಣು 2.2 ಮಕ್ಕಳಷ್ಟು ಹೆತ್ತರೆ. ಸೊ ನಿಮ್ಮ ಈಗ ಪಾಪ್ಯುಲೇಷನ್ ಏನಿರ್ತದೆ, ಈಗ 100 ಜನ ಇದ್ರೆ ಅಂತ ತಿಳ್ಕೊಳ್ಳಿ, ಪ್ರತಿಯೊಂದು ಹೆಣ್ಣು 2.2 ಮಕ್ಕಳನ್ನ ಹೆರಿಗೆ ಹೊತ್ತಿದ್ರೆ ನಿಮ್ಮ ಈ 100 ಪಾಪ್ಯುಲೇಷನ್ ಇದೆ, ಇವರೆಲ್ಲ ವಯಸ್ಸಾದ್ಮೇಲೆ ತೀರ್ಕೊಂಡ್ಬಿಡ್ತಾರಲ್ಲ, ಅವಾಗ ಅವ್ರನ್ನ ರೀಪ್ಲೇಸ್ ಮಾಡೋಕೆ ಮತ್ತು 100 ಮಕ್ಕಳು ಇರ್ತಾರೆ ಅಂತ ಹೇಳಿ ಒಂದು ಥಿಯರಿ ಇದ್ರು. ಇದು 2.2 ಅನ್ಬೋದು, 2 ಮಕ್ಕಳನ್ನ ಹೆರ್ಬೋದು, 3 ಮಕ್ಕಳನ್ನ ಹೆರ್ಬೋದು. ಆದ್ರೆ 2.2 ಹೆಂಗೆ ಹೆರೋದಂತ ನಿಮ್ಮ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇದ್ರೆ ಅದು ಒಂದು ಆವರೇಜ್ ಆಗಿ ತಗೋತಾರೆ. ಸೊ ಒಬ್ರು 3 ಹೆತ್ತಬಹುದು, ಒಬ್ಬರೇ 1 ಮಗುವನ್ನಷ್ಟೇ ಜನ್ಮ ನೀಡಬಹುದು, ಇನ್ನೊಬ್ರು 4 ಈ ತರ ಮಕ್ಕಳನ್ನ ಕೂಡ ಜನ್ಮ ನೀಡಬಹುದು. ಆದ್ರೆ ಒಂದು ಆವರೇಜ್ ಆಗಿ ನೋಡಿದಾಗ ಅದು 2.2 ಇದ್ರೆ ನಿಮ್ಮ ಪಾಪ್ಯುಲೇಷನ್ ಏನಿದೆ, ಇವತ್ತು ನಮ್ಮ ಭಾರತದ ಪಾಪ್ಯುಲೇಷನ್ 140 ಕೋಟಿ ಏನಿದೆ, ಅದನ್ನ ರೀಪ್ಲೇಸ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದು ತಾಯಿಯು 2.2 ಮಕ್ಕಳಷ್ಟ ಆವರೇಜ್ ಆಗಿ ಹೆತ್ತರೆ ನಮ್ಮ 100 ಕೋಟಿ ಮುಂದೆ ಬರುವ ವರ್ಷಗಳಲ್ಲಿ ಮರಣ ಎಲ್ಲ ಕನ್ಸಿಡರ್ ಮಾಡಿನೂ 100 ಕೋಟಿನೇ ಇರ್ತದೆ ಅಂತ ಹೇಳಿ ಒಂದು ಅಂದಾಜು. ಸೊ ಅದಕ್ಕೆ ನಾವು ರೀಪ್ಲೇಸ್ಮೆಂಟ್ ರೇಟ್ ಅಂತ ಕರಿತೀವಿ. ಸೊ ಇದು ಹೆಚ್ಚಿಗೆ ಇದ್ದಷ್ಟು ಏನಾಗುತ್ತೆ, ನಿಮ್ಮ ಪಾಪ್ಯುಲೇಷನ್ ರೇಟ್ ಏರ್ತಾ ಹೋಗುತ್ತೆ. ಸೊ ಇದು 2.2 ಇರೋ ಬದಲು 3 ಅಥವಾ 4 ಇತ್ತಂತಂದ್ರೆ ನಿಮ್ಮ ಜನನ ದರ ಜಾಸ್ತಿ ಆಗ್ತಾ ಹೋಗ್ಬಿಡೋದು. ಸೊ ಅದನ್ನ ಕಂಟ್ರೋಲ್ಗೆ ತಗೋಬೇಕಂತಂದ್ರೆ 3 ಅಥವಾ 4 ಇದ್ದಲ್ಲಿ ಅದನ್ನ ವಾಪಸ್ ನಾವು 2.2ಗೆ ತರಬೇಕು. 2.2ಕಿನ ಕಡಿಮೆ ಆದ್ರೆ ಏನು ಅಂತ ನೀವು ಕೇಳಿದ್ರೆ, 2.2ಕಿನ ಕಡಿಮೆ ಆದ್ರೆ ನಿಮ್ಮ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಬರ್ತದೆ, ಜನಸಂಖ್ಯೆ ಹಂತವಾಗಿ ಕಡಿಮೆ ಆಗ್ತಾ ಬರ್ತದೆ. ಸೊ ಅವಾಗಿನ ಉದ್ದೇಶದ ಪ್ರಕಾರ ಏನು 2010 ವೇಳೆಗೆ ಮೂಲ ಹಂತಕ್ಕೆ ಅದನ್ನ ತಗೊಂಡ್ ಬರಬೇಕು ಅನ್ನೋದು ಒಂದು ಉದ್ದೇಶವನ್ನ ಹಾಕ್ತಾರೆ. ಆಮೇಲೆ ದೀರ್ಘಾವಧಿ ಅಂದ್ರೆ 2045 ವೇಳೆಗೆ ಜನಸಂಖ್ಯೆಯನ್ನ ಸ್ಥಿರವಾಗಿ ನಾವು ಮಾಡಬೇಕು, ಅಥವಾ ಅದಕ್ಕೆ ಒಂದು ಸ್ಥಿರತೆಯನ್ನ ತರಬೇಕು ನಮ್ಮ ದೇಶದ ಜನಸಂಖ್ಯೆಗೆ ಅಂತೇಳಿ ಇದೊಂದು ದೀರ್ಘಾವಧಿಯ ಉದ್ದೇಶ. ಅಂದ್ರೆ ಸುಮಾರು 45 ವರ್ಷಗಳ ಮುಂದಿನ ಒಂದು ಪ್ಲಾನಿಂಗ್ ಮಾಡಿಕೊಂಡು ಆ ಸ್ಥಿರತೆ ತರಬೇಕಂತಂದ್ರೆ ಮೇನ್ ಇಲ್ಲಿದೆಯಲ್ಲ TFR ರೇಟ್, ಟೋಟಲ್ ಫರ್ಟಿಲಿಟಿ ರೇಟ್ ಅಥವಾ ಒಟ್ಟು ಫಲವಂತಿಕೆ ದರ ಅಂತೇನಿದೆ, ಈ ಫಲವಂತಿಕೆ ದರವನ್ನ ನಾವು ಕಂಟ್ರೋಲ್ ಅಲ್ಲಿ ತಗೊಂಡ್ ಬಂತಂದ್ರೆ ನಮ್ಮ ಪಾಪ್ಯುಲೇಷನ್ ನಾವು ಸ್ಥಿರವಾಗಿ ಕಾಪಾಡ್ಕೋಬಹುದು. ಇದಕ್ಕೆ ಕೆಲವೊಂದು ಗುರಿಗಳನ್ನ ಕೂಡ ಅವರು ತಯಾರು ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಒಂದು ಉದ್ದೇಶ ಇದ್ರೆ ಅಷ್ಟೇ ಸಾಲದು, ಅದನ್ನ ಗುರಿಯಾಗಿಸಿ ಗುರಿಗಳನ್ನು ಕೂಡ ಬರೆದಿಟ್ಟುಕೊಂಡು ಆ ಗುರಿಗಳನ್ನ ನೀವು ಒಂದೊಂದಾಗಿ ಮುಟ್ತಾ ಹೋದ್ರೆ ಕೊನೆಗೆ ನಿಮ್ಮ ಉದ್ದೇಶ ಏನಾಗುತ್ತೆ, ಅದು ಈಡೇರುತ್ತೆ. ಹಾಗಾಗಿ ಈ ಗುರಿಗಳು ಯಾವ್ಯಾವ ಅಂತಂದ್ರೆ ನಾವು ನೋಡಿದ್ರೆ, ಶಾಲಾ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯಗೊಳಿಸುವುದು. ಶಾಲಾ ಶಿಕ್ಷಣ ಯಾಕೆ ಇಂಪಾರ್ಟೆಂಟ್ ಆಗ್ತದೆ, ಮೊದಲು ನೀವು ಎಜುಕೇಶನ್ ಇಲ್ಲ ಅಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಏನ್ ಜಾಗೃತಿ ಮೂಡಿಸಕ್ ಬಂದ್ರು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಅದು ಯಾಕೆ ಇದೆಲ್ಲ ಯಾಕೆ ಇಂಪಾರ್ಟೆಂಟ್, ನಾವು ಗರ್ಭ ನಿರೋಧಕ ಯಾಕೆ ಬಳಕೆ ಮಾಡಬೇಕು, ಆರೋಗ್ಯ ನಮ್ಗೆ ಯಾಕೆ ಇಂಪಾರ್ಟೆಂಟ್, ಒಂದ್ ಏನಾದ್ರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಆ ಪ್ರಿಸ್ಕ್ರಿಪ್ಷನ್ ಯಾಕೆ ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರೆ, ಅದು ಬೇಡ ಅದೇನ್ ತಗೊಂಡ್ರೆ ಅದೇನು ಉಪಯೋಗ ಆಗೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಶಿಕ್ಷಣ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಶಿಕ್ಷಣ ಯಾವಾಗ ನೀವು ಹೈ ಫೀಸ್ ಎಲ್ಲದಕ್ಕೂ ಇಟ್ರಂತಂದ್ರೆ ಬಡವರು ಶಿಕ್ಷಣ ತಗೊಳಕ್ ಆಗೋದಿಲ್ಲ. ಅವಾಗ ಎಲ್ಲರಿಗೂ ನೀವು ಸಮಾನವಾಗಿ ಶಿಕ್ಷಣ ಕೊಡ್ಬೇಕಂತಂದ್ರೆ ನೀವು ಉಚಿತ ಮತ್ತು ಕಡ್ಡಾಯಗೊಳಿಸ್ಬೇಕು. ಬರೀ ಉಚಿತ ಮಾಡಿದ್ರೆ ಸಾಲೋದಿಲ್ಲ, ಅದನ್ನ ಕಡ್ಡಾಯಗೊಳಿಸ್ಬೇಕು. ಕಡ್ಡಾಯ ಅಂತಂದ್ರೆ ಮಕ್ಕಳಿಗೆ ಕಡ್ಡಾಯ ಅಂತಲ್ಲ, ಪೇರೆಂಟ್ಸ್ ಅಥವಾ ಗೌರ್ಮೆಂಟ್ ಇರ್ತದಲ್ಲ ಅವರಿಗೆ ಕಡ್ಡಾಯ ಮಾಡಿಸೋದು, ಸ್ಕೂಲ್ ಟೀಚರ್ಸ್ ಇರ್ತಾರೆ ಅವರಿಗೆ ಕಡ್ಡಾಯ ಮಾಡಿಸೋದು. ನೀವು ಮಕ್ಕಳಿಗೆ ನಿಮ್ಮ ಏರಿಯಾದಲ್ಲಿ ಇರೋ ಮಕ್ಕಳನ್ನ ನೀವು ಐಡೆಂಟಿಫೈ ಮಾಡಿ ಯಾರು ಶಾಲೆಗೆ ಹೋಗ್ತಾ ಇಲ್ಲ ಅವ್ನ ಕರ್ಕೊಂಡ್ ಬಂದು ಸೇರಿಸಬೇಕು ಅನ್ನೋದು ಗೌರ್ಮೆಂಟ್ ಕಡೆಯಿಂದ ಕಡ್ಡಾಯ ಮಾಡಿಬಿಟ್ರೆ ಅವ್ರು ಹೋಗಿ ಮಕ್ಕಳನ್ನ ಒಪ್ಪಿಸಿ ಅವರ ಪೇರೆಂಟ್ಸ್ಗೂ ಒಪ್ಪಿಸಿ ಅವರು ಶಾಲೆಗೆ ತಂದು ಸೇರಿಸ್ತಾರೆ. ಆಮೇಲೆ ಶಿಶು ಮರಣವನ್ನ ಪ್ರತಿ 1000ಕ್ಕೆ 30ಕ್ಕಿಂತ ಕಡಿಮೆ ಮಾಡೋದು. 30ಕ್ಕಿಂತ ಕಡಿಮೆ ಅಂತಂದ್ರೆ 1,000
ಮಕ್ಕಳು ಹುಟ್ಟಿದ್ರೆ ಮರಣವನ್ನ ನಾವು 30 ಅಥವಾ 30ಕ್ಕಿಂತ ಕಡಿಮೆ ತಗೊಂಡು ಬರಬೇಕು ಅಂತ ಹೇಳಿ. ಯಾಕಂತಂದ್ರೆ ಆಗಿನ ಟೈಮಲ್ಲಿ ಮರಣ ದರ ಜಾಸ್ತಿ ಇತ್ತು. ಹಾಗಾಗಿ ಆ ಶಿಶು ಮರಣ ದರವನ್ನ ನಾವು ಕಂಟ್ರೋಲ್ಗೆ ತರಬೇಕಂತಂದ್ರೆ ಅವರು ಹಾಕಿಕೊಂಡ ಟಾರ್ಗೆಟ್ ಏನಿದೆ 30, ಅದಕ್ಕಿಂತ ಕಡಿಮೆಗೊಳಿಸು. ಅದು 0 ಆದ್ರೆ ನಮಗೂ ಖುಷಿ ಆಗುತ್ತೆ. ಆದ್ರೆ ಒಂದು ಪ್ರಾಕ್ಟಿಕಲ್ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ನೀವು ಪ್ರಾಕ್ಟಿಕಲ್ ಟಾರ್ಗೆಟ್ ಇಟ್ಕೊಂಡಿಲ್ಲ ಅಂತಂದ್ರೆ ಅದ್ರ ಮೇಲೆ ಸೀರಿಯಸ್ನೆಸ್ ಬರುತ್ತೆ. ಹಾಗಾಗಿ ನೀವು ಒಂದು ಪ್ರಾಕ್ಟಿಕಲ್ 30 ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಾಗ ಮುಂದೆ ಒಂದು 10 ವರ್ಷದಲ್ಲಿ ಎಷ್ಟು ಅಚೀವ್ ಮಾಡಿದ್ವಿ ಅಂತ ಹೇಳಿ ನೀವು ಒಂದು ರಿಪೋರ್ಟ್ ನ ತಯಾರು ಮಾಡೋಕೆ ಸುಲಭ ಆಗುತ್ತೆ. ಆಮೇಲೆ ತಾಯಂದಿರ ಮರಣ ಪ್ರಮಾಣವನ್ನು 1 ಲಕ್ಷಕ್ಕೆ 100ಕ್ಕಿಂತ ಕಡಿಮೆಗೊಳಿಸುವುದು. ಸೊ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಏನ್ ಕರಿತೀವಿ, ತಾಯಂದಿರ ಮರಣ ಅಂತಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಹೆರಿಗೆ ಆದ ಕೂಡಲೇ ಹೆರಿಗೆ ಸಮಯದಲ್ಲಿ ಸಾವನ್ನಪ್ಪುವುದಂತ ಅದೇನು ಸಮಸ್ಯೆ ಇದೆ ನಮ್ಮ ಸಮಾಜದಲ್ಲಿ, ಅದನ್ನ ನಾವು ಇದು ಮಾಡಿ ಕಂಟ್ರೋಲ್ಗೆ ತಗೋಬೇಕಂತಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ಸ್ ಇದೆ ಅದನ್ನ ಮೊದಲೇ ನಾವು ಐಡೆಂಟಿಫೈ ಮಾಡಬೇಕು. ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ನಮಗೆ ಮೊದಲೇ ತಿಳಿದು ಬಿಟ್ರೆ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಅವ್ರು ಸ್ಕ್ಯಾನಿಂಗ್ ಅಥವಾ ಯಾವುದೇ ತರಹದ ಟ್ರೀಟ್ಮೆಂಟ್ ಇತ್ತಂದ್ರೆ ಆ ಟ್ರೀಟ್ಮೆಂಟ್ ನ ಶುರು ಮಾಡಿ ಅವ್ರ ಹೆರಿಗೆ ಟೈಮಲ್ಲಿ ಮರಣ ಹೊಂದೋದನ್ನ ತಪ್ಪಿಸಬಹುದು. ಸೊ 1 ಲಕ್ಷಕ್ಕೆ 100 ಅಂತಂದ್ರೆ 0.1% ಆಗುತ್ತೆ. 0.1% ನ ಇವರು ಟಾರ್ಗೆಟ್ ಇಟ್ಕೊಂಡು ವಿಚ್ ಈಸ್ ಅಚೀವೇಬಲ್ ಟಾರ್ಗೆಟ್, ಆಮೇಲೆ ಗುಡ್ ಟಾರ್ಗೆಟ್. ಯಾಕಂದ್ರೆ 0.1% ಅಂದ್ರೆ ಆ ನಂಬರ್ ಒಂದು ಒಳ್ಳೆ ನಂಬರ್ ಅಂತ ಹೇಳ್ಬೋದು. ಸೊ ಆ ಟಾರ್ಗೆಟ್ ನ ಇಟ್ಕೊಂಡು ಅವರು ಕೆಲಸ ಮಾಡಿ ಒಂದು ಗುರಿಗಳನ್ನ ಬರ್ಕೋತಾರೆ. ಆಮೇಲೆ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ ಹೆಚ್ಚಿಸುವುದು. ಇದು ಮತ್ತೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಒಂದು ನಾಲೆಜ್ ಕೊರತೆ ಇರ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ಅವ್ರ ದೇಹ ಕೂಡ ಅದಕ್ಕೆ ಹೊಂದ್ಕೋಬೇಕಂತಂದ್ರೆ ಒಂದು ಮಕ್ಕಳಿಗೆ ಹೆರುವಷ್ಟು ಹೊಂದ್ಕೋಬೇಕಂತಂದ್ರೆ ಅವರು ಸುಮಾರು ಪೌಷ್ಟಿಕಾಂಶ ಎಲ್ಲಾ ತರದ ಬೆಳವಣಿಗೆ ಆಗಿರ್ಬೇಕು. ಸೊ ಅದ ಸರಿಯಾಗಿ ಬೆಳವಣಿಗೆ ಆದ್ರೇನೆ ಅವರು ಮಕ್ಕಳನ್ನ ಹೆರೋ ಟೈಮಲ್ಲಿ ಅವರಿಗೆ ಮರಣ ಹೊಂದುವ ಚಾನ್ಸಸ್ ಕಡಿಮೆ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಗುರಿ ಏನಂತಂದ್ರೆ ಮಕ್ಕಳು ಹೆರುವುದನ್ನ ಇದನ್ನ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಹಾಸ್ಪಿಟಲ್ ಅಲ್ಲೇ ಮಾಡಬೇಕು. ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಮಾಡಿದಷ್ಟು ಅಲ್ಲಿ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ, ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ. ಯಾವುದೇ ತರಹದ ಈ ಜರ್ಮ್ಸು, ಬ್ಯಾಕ್ಟೀರಿಯಾ, ವೈರಸಸ್ ಇಂಥವು ತಗಲ್ಬಾರ್ದು, ಯಾವುದೇ ತರಹದ ಸೋಂಕು ತಗಲ್ಬಾರ್ದು ಅಂತಂದಾಗ ಒಂದು ಹೈಜೀನ್ ಕಂಡೀಷನ್ ಬೇಕಾಗುತ್ತೆ. ಸೊ ಹೈಜೀನ್ ಕಂಡೀಷನ್ ನಿಮಗೆ ಹಾಸ್ಪಿಟಲ್ ಬಿಟ್ರೆ ಬೇರೆ ಕಡೆ ಸಿಗೋದಿಲ್ಲ. ಹಾಗಾಗಿ ಎಲ್ಲಾ ಹೆರಿಗೆಗಳನ್ನ ಸುರಕ್ಷಿತವಾಗಿ ನಾವು ಮಾಡ್ಬೇಕಂತಂದ್ರೆ ಆಸ್ಪತ್ರೆಗಳಲ್ಲಿ ಆಗ್ಬೇಕು. ಕೆಲವೊಂದು ಹಳ್ಳಿ ಗುಡ್ಡಗಾಡ ಪ್ರದೇಶಗಳಲ್ಲಿ ಮನೆಯಲ್ಲಿ ಅಲ್ಲಿ ಇಲ್ಲಿ ಹೆರಿಗೆಯನ್ನು ಮಾಡ್ತಾ ಇದ್ರು. ಅದರಿಂದ ಏನಾಗ್ತದೆ, ಯಾವ್ದಾರ ಒಂದು ಸೋಂಕು ತಗಲೋದು, ಮಗುವಿಗೆ ಅಥವಾ ತಾಯಿಗೆ ಸೋಂಕು ತಗಲಿ ಮರಣ ದರ ಹೊಂದುವುದು ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ 80% ಅಷ್ಟು ಹೆರಿಗೆಗಳನ್ನ ಮಿನಿಮಮ್ ಸುರಕ್ಷಿತ ಆಸ್ಪತ್ರೆಗಳಲ್ಲಿ ನಡೆಸಬೇಕು ಅಂತ ಹೇಳಿ ಅದೊಂದು ಗುರಿ ಸೆಟ್ ಮಾಡ್ಕೊಂಡು. ಆಮೇಲೆ ಸಾಂಕ್ರಾಮಿಕ ರೋಗಗಳನ್ನ ನಿಯಂತ್ರಿಸುವುದು. ಅದೇ ತರ ಸಾಂಕ್ರಾಮಿಕ ರೋಗ ಹೊಂದೋದ್ರಿಂದ ಏನಾಗ್ತದೆ, ಪ್ರೆಗ್ನೆಂಟ್ ಟೈಮಲ್ಲಿ ಕೋವಿಡ್ ಅಲ್ಲೂ ನಾವು ನೋಡಿದ್ವಿ, ಸುಮಾರು ಪ್ರೆಗ್ನೆಂಟ್ ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ ಆಯ್ತು, ಗರ್ಭವತಿ ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅಂತ ಸಾಂಕ್ರಾಮಿಕ ರೋಗಗಳ ಏನಾದ್ರು ಸಮಸ್ಯೆ ಸಮಾಜದಲ್ಲಿ ಇತ್ತಂತಂದ್ರೆ ವಯಸ್ಸಾದವರು, ಮಕ್ಕಳು, ಆಮೇಲೆ ಇಂಥ ಗರ್ಭಧಾರಣೆ ಹೊಂದಿರುವಂತ ಹೆಣ್ಣು ಮಕ್ಕಳಿಗೆ ಅದು ಮೊದಲು ಸಮಸ್ಯೆ ಬರ್ತದೆ. ಹಾಗಾಗಿ ನೀವು ರೋಗಗಳನ್ನ ನಿಯಂತ್ರಣ ಮಾಡಬೇಕಾಗುತ್ತೆ. ಆಮೇಲೆ ಸಣ್ಣ ಕುಟುಂಬ ಮಾದರಿಯನ್ನು ಕಡ್ಡಾಯವಾಗಿ ಅನುಸರಿಸುವುದು. ದೊಡ್ಡ ಕುಟುಂಬ ಆದಷ್ಟು ಹೆಲ್ತ್ ಕೇರ್ ಮೇಲೆ, ಆರೋಗ್ಯದ ಮೇಲೆ ಗಮನ ಕೊಡೋದು, ಆಮೇಲೆ ಎಲ್ಲರಿಗೂ ಶಿಕ್ಷಣ ಸರಿಯಾಗಿ, ಆಮೇಲೆ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಕೊಡಿಸೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ನಿಮ್ಮ ಕುಟುಂಬ ಚಿಕ್ಕದು ಮತ್ತು ಚೊಕ್ಕದಾಗಿದ್ದಷ್ಟು ಅವರಿಗೆ ಸರಿಯಾಗಿ ಆರೋಗ್ಯದ ಸೇವೆಗಳು ಏನೇನು ಬೇಕು ಅದನ್ನ ಕೊಡಿಸಬಹುದು, ಶಿಕ್ಷಣದ ವ್ಯವಸ್ಥೆಯನ್ನ ಕೊಡಿಸಬಹುದು. ಆಹಾರದಲ್ಲೂ ಪೌಷ್ಟಿಕಾಂಶ ಆತರ ಏನಾದ್ರೂ ಇದ್ರು ನಿಮ್ಮ ಫ್ಯಾಮಿಲಿ ಸಣ್ಣದಾಗಿರೋದ್ರಿಂದ ನಿಮ್ ಖರ್ಚು ಕಡಿಮೆ ಆಗ್ತದೆ. ಹಾಗಾಗಿ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೂಡ ಎಲ್ಲರಿಗೂ ಸರಿಯಾಗಿ ನೀಡಬಹುದು. ಹಾಗಾಗಿ ಅದು ಕೂಡ ಒಂದು ಇಂಪಾರ್ಟೆಂಟ್ ಗುರಿ ಆಗ್ತದೆ. ಆಮೇಲೆ ಕೊನೆಗೆ ಜನಸಂಖ್ಯಾ ನೀತಿಯನ್ನು ಜಾರಿಗೊಳಿಸಲು ಮತ್ತು ಮಾರ್ಗದರ್ಶನ ನೀಡಲು ಜನಸಂಖ್ಯಾ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪಿಸುವುದು. ಸೊ ಒಂದು ಆಯೋಗ ಸ್ಥಾಪನೆ ಮಾಡಿ ಆ ಸ್ಥಾಪನೆಯಿಂದ ಮಾರ್ಗದರ್ಶನ ನೀಡೋಕೆ ಈ ನೀತಿ ಇದು ಕಂಪ್ಲೀಟ್ ಆಗಬೇಕಂತಂದ್ರೆ, ಜಾರಿಗೊಳಿಸಬೇಕಂತಂದ್ರೆ, ಗುರಿಗಳನ್ನ ನಾವು ಮುಟ್ಟಬೇಕು, ನಮ್ಮ ಉದ್ದೇಶಗಳು ಈಡೇರಬೇಕು ಅಂತಂದ್ರೆ ಅದಕ್ಕೆ ಒಂದು ಸರಿಯಾದ ಮಾರ್ಗದರ್ಶನ ಬೇಕಾಗ್ತದೆ. ಸೊ ಹಾಗಾಗಿ ಒಂದು ಜನಸಂಖ್ಯಾ ರಾಷ್ಟ್ರೀಯ ಆಯೋಗವನ್ನ ಸ್ಥಾಪಿಸುವ ಒಂದು ಗುರಿ ಕೂಡ ಹೊಂದಿತ್ತು. ಅದರ ಪ್ರಕಾರ ಈಗ ಒಂದು ಜನಸಂಖ್ಯಾ ರಾಷ್ಟ್ರೀಯ ಆಯೋಗವನ್ನ ಸ್ಥಾಪನೆ ಮಾಡುತ್ತೆ. ಆ ಸ್ಥಾಪನೆ ಯಾವಾಗ 2000 ಇಸ್ವಿಯಲ್ಲಿ ಮೇ 11 ರಂದು ಏನ್ ಮಾಡಿದ್ರು, ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಏನಿದ್ರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ರಚಿಸಲಾಯಿತು. ಜನಸಂಖ್ಯಾ ರಾಷ್ಟ್ರೀಯ ಆಯೋಗವನ್ನ ರಚಿಸಲಾಯಿತು. ಸೊ ಇದರ ಪ್ರಮುಖ ಉದ್ದೇಶ ಏನಂತಂದ್ರೆ ಜನಸಂಖ್ಯಾ, ಶಿಕ್ಷಣ, ಪರಿಸರ ಮತ್ತು ಇತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈಡೇರಿಸಬೇಕು, ಜನಸಂಖ್ಯಾ ನಿಯಂತ್ರಣದಲ್ಲಿ ತರಬೇಕು, ಎಲ್ಲರಿಗೂ ಶಿಕ್ಷಣ ನೀಡಬೇಕು, ಪರಿಸರ ಮತ್ತು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಜನಸಂಖ್ಯೆ. ಆಮೇಲೆ ನಾವು ಏನೇನು ಸೂಚಕಗಳನ್ನ ನೋಡಿದ್ವಲ್ಲ 2011 ಸೆನ್ಸಸ್ ಅಲ್ಲಿ, ಸೊ ಅದನ್ನೆಲ್ಲ ಈಗ ಶಿಶು ಮರಣ ದರ, ತಾಯಂದಿರ ಮರಣ ದರ, ಒಟ್ಟು ಫಲವಂತಿಕೆ ದರ, ಈಗ ಬೇರೆ ಬೇರೆ ಏನೇನು ಸೂಚಕಗಳಿದೆ ಅದನ್ನೆಲ್ಲ ನಾವು ಕಂಟ್ರೋಲ್ಗೆ ತಂದು ಅದು ಅಭಿವೃದ್ಧಿಯತ್ತ ಒಂದು ಸಮಾಜವನ್ನ ತಗೊಂಡು ಹೋಗ್ಬೇಕಂತಂದ್ರೆ ಈ ಆಯೋಗ ಒಂದು ಮಾರ್ಗದರ್ಶನ ನೀಡಲಿ ಅಂತೇಳಿ ಆ ಉದ್ದೇಶದಿಂದ ಆಯೋಗ ರಚನೆ ಮಾಡಲಾಯಿತು. ಆಮೇಲೆ ಮೇ 11, 2005 ಇದನ್ನ ಮತ್ತೆ ಪುನರ್ ರಚಿಸಲಾಯಿತು. ಅದು ಏನಾಗಿತ್ತು, ಮೊದಲೇ ಯೋಜನಾ ಆಯೋಗದಿಂದ ಆರೋಗ್ಯ ಸಚಿವಾಲಯಕ್ಕೆ ಇದನ್ನ ವರ್ಗಾವಣೆ ಮಾಡಿದ್ರು. ಮೊದಲು ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು, ಅದ್ರ ಕೆಳಗಡೆ ಬರ್ತಾ ಇತ್ತು. ಅದನ್ನ ಏನ್ ಮಾಡಿದ್ರು, ಹೆಲ್ತ್ ಮಿನಿಸ್ಟ್ರಿ ಇರ್ತದಲ್ಲ, ಆರೋಗ್ಯ ಸಚಿವಾಲಯ, ಅವ್ರ ಕಡೆಗೆ ಇದನ್ನ ಶಿಫ್ಟ್ ಮಾಡಲಾಯಿತು. ಆಮೇಲೆ ಸ್ಟಾಫ್ 31 ರಿಂದ 44ಕ್ಕೆ ಅದರ ಸದಸ್ಯ ಸಂಖ್ಯೆಯನ್ನ ಇಳಿಸ್ಕೊಂಡ್ರು.
ಸೊ ಇದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಯಾರು ಇರ್ತಾರೆ ಅಂತಂದ್ರೆ ಆಗಿನ ಸರ್ಕಾರದಲ್ಲಿ ಯಾರು ಪ್ರಧಾನಮಂತ್ರಿ ಆಗಿರ್ತಾರೋ ಅವರು ಅದರದ ಅಧ್ಯಕ್ಷ ಆಗಿರ್ತಾರೆ. ಆಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಮಂತ್ರಿ ಯಾರೇ ಆಗಿರ್ತಾರೋ ಆವಾಗಿನ ಸರ್ಕಾರದಲ್ಲಿ ಅವರು ಇದರದ ಉಪಾಧ್ಯಕ್ಷರಾಗಿರ್ತಾರೆ. ಸೊ ಅದೇ ತರ ನಾವು ಒಂದು ಜನಸಂಖ್ಯೆಯ ಮುನ್ನಂದಾಜುಗಳು ಅಂತಂದ್ರೆ ಒಂದು ಪ್ರೆಡಿಕ್ಷನ್ಸ್, ಮುಂದೆ ಫೋರ್ಕಾಸ್ಟ್ ಏನೇನ್ ಆಗ್ಬೋದು ನಮ್ಮ ಜನಸಂಖ್ಯೆ, ಇವತ್ತು ನಾವು ಇಷ್ಟು ನಂಬರ್ಸ್ ಅಲ್ಲಿ ಇದೀವಿ, ಮುಂದೆ 20 ವರ್ಷಗಳಲ್ಲಿ 30 ವರ್ಷಗಳಲ್ಲಿ ಏನಿರ್ಬೋದು ಅಂತೇಳಿ ಒಂದು ಅಂದಾಜನ್ನ ಹಾಕೊಳ್ತಾರೆ. ಸೊ ಆ ಅಂದಾಜಿನ ಪ್ರಕಾರ 2011ರಿಂದ 36ರ ಅವಧಿಯಲ್ಲಿ ನಮ್ಮ ಇವತ್ತಿನ ಜನಸಂಖ್ಯೆ 121 ಕೋಟಿ ಏನಾಗಿತ್ತು ಅವತ್ತಿನ 2011ರ ಪ್ರಕಾರ, ಅದರಿಂದ 151.8 ಕೋಟಿಗೆ ಹೋಗುವ ಒಂದು ನಿರೀಕ್ಷೆ ಇದೆ. ಆಮೇಲೆ ವಾರ್ಷಿಕವಾಗಿ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತಂದ್ರೆ, ವಾರ್ಷಿಕವಾಗಿ 1% ದರದಲ್ಲಿ ಬೆಳೆದ್ರೆ 25 ವರ್ಷಗಳಲ್ಲಿ 25% ಅಷ್ಟು ಬೆಳವಣಿಗೆ ಹೊಂದಲಿದೆ ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 121 ಕೋಟಿಯಿಂದ 151 ಕೋಟಿಯ ಕ್ಯಾಲ್ಕುಲೇಷನ್ ನ ಅವರು ಮಾಡಿದ್ರು. ಅದೇ ಪ್ರಕಾರ ಜನಸಾಂದ್ರತೆಯಲ್ಲಿ ಇದಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಜನಸಾಂದ್ರತೆ ಅಂದ್ರೆ ಒಂದು ಚದರ ಕಿಲೋಮೀಟರ್ ಅಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ ಅಂದಾಜು ಅಂತ ಹೇಳಿ ಅದಕ್ಕೆ ನಾವು ಜನಸಾಂದ್ರತೆ ಅಂತ ಹೇಳಿ ಕರಿತೀವಿ. ಸೊ ಆ ಜನಸಾಂದ್ರತೆ ಇವಾಗ 368 ಏನಿದೆ, ಇದು 368ರಿಂದ 462ಕ್ಕೆ ಏರಿಕೆ ಆಗ್ತದೆ ಅಂತೇಳಿ ಅದರ ಒಂದು ಅಂದಾಜು ಮಾಡಿತ್ತು. ಮೇ 11, 2005ರಲ್ಲಿ ಫಲವತ್ತತೆಯ ಮಟ್ಟ ಏನಿತ್ತು ಆ ಫಲವತ್ತತೆಯ ಮಟ್ಟ ಕುಸಿತ ಆಗಬೇಕು ಮತ್ತು ಕಚ್ಚಾ ಮರಣ ದರ ಏನಿದೆ ಅದರಲ್ಲಿ ಇಳಿಕೆಯನ್ನ ಕಾಣಬೇಕಾಗುವುದು ಒಂದು ಗುರಿ ಏನಿತ್ತು. ಸೊ ಅದರ ಪ್ರಕಾರ ಈ ಮುನ್ನಂದಾಜುಗಳಲ್ಲಿ 2011ರಿಂದ 15ರಲ್ಲಿ 19.6 ಏನಿತ್ತು ದರ, ಸೊ ಅದನ್ನ 2031ರಿಂದ 35ರವರೆಗೆ 13ಕ್ಕೆ ಅದನ್ನ ಕಡಿಮೆ ಮಾಡಬೇಕು ಅಥವಾ ಕಡಿಮೆ ಆಗಲಿದೆ ಅಂತೇಳಿ ಒಂದು ಮುನ್ನಂದಾಜು ಹಾಕೊಂಡಿದ್ದಾರೆ. ಯಾಕಂದ್ರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ ಏನಿದೆ ಆ ನೀತಿಯಲ್ಲಿ ಆ ಉದ್ದೇಶಗಳ ಒಂದೊಂದು ಗುರಿಗಳು ಈಡೇರ್ತಾ ಹೋದ್ರೆ, ಒಂದೊಂದು ಗುರಿಯನ್ನ ನಾವು ಮುಟ್ತಾ ಹೋದ್ರೆ ನಮ್ಮ ಅಂದಾಜಿನ ಪ್ರಕಾರ 2031 ಅಥವಾ 35ರಿಂದ 35ರವರೆಗೂ ಜನನ ದರ ಏನಿದೆ ಕಚ್ಚಾ ಜನನ ದರವು 13ಕ್ಕೆ ಕಡಿಮೆ ಆಗ್ತದೆ ಅಂತೇಳಿ. ಅದೇ ತರ ಕಚ್ಚಾ ಮರಣ ದರ ಏನಿದೆ ಆ ಕಚ್ಚಾ ಮರಣ ದರ ಕೂಡ 6.6ರಿಂದ 7.3ಕ್ಕೆ ಏರಿಕೆ ಆಗ್ತದೆ. ಯಾಕಂದ್ರೆ ನಾವು ಆರೋಗ್ಯ ಸೇವೆಯಲ್ಲಿ ಸುಧಾರಣೆ ಮಾಡಿದಷ್ಟು ಜೀವಿತಾವಧಿ ಏರಿಕೆ ಆಗ್ತದೆ. ಜೀವಿತಾವಧಿ ಏರಿಕೆ ಆಗೋದ್ರಿಂದ ಮರಣ ದರದಲ್ಲಿ ನಾವು ಏರಿಕೆಯನ್ನ ನೋಡಬಹುದು. ಶಿಶು ಮರಣ ದರ 2010ರಲ್ಲಿ 46ರಿಂದ 31-35 ಅಡಿ ಸಮಯದಲ್ಲಿ 30ಕ್ಕೆ ಇಳಿಯುವ ಒಂದು ನಿರೀಕ್ಷೆ. ಶಿಶು ಮರಣ ದರ 46 ಏನಾಗಿತ್ತು ಅದನ್ನ 30 ಅವರ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ ಅಚೀವ್ ಆಗ್ಬೇಕು. ಹಿಂದಿನ ಸ್ಲೈಡ್ ಅಲ್ಲಿ ನಾವು ನೋಡಿದ್ವಿ, ಗುರಿಗಳು ಹಾಕೊಂಡಿದ್ರು, ಅವರ ಗುರಿ ಅದೇ ಆಗಿತ್ತು, 30ಕ್ಕೆ ಅದನ್ನ ಇಳಿಕೆ ಮಾಡಬೇಕು. ಅದರ ಪ್ರಕಾರ 30ಕ್ಕೆ ಅದನ್ನ ಇಳಿಸುವ ಒಂದು ನಿರೀಕ್ಷೆಯನ್ನ ಹೊಂದಿದ್ದಾರೆ. ಆಮೇಲೆ ಫಲವತ್ತತೆಯ ಕುಸಿತದ ಕಾರಣ 15 ವರ್ಷಕ್ಕಿಂತ ಈಗ ಫಲವತ್ತತೆ ನಾವು ಟಾರ್ಗೆಟ್ ಹಾಕೊಂಡಿದ್ರಲ್ಲ ಅದನ್ನ ಮೂಲ ದರಕ್ಕೆ ತಗೊಂಡ್ ಬರ್ಬೇಕಂತ ಹೇಳಿ ಆ ಮೂಲ ದರಕ್ಕೆ ತಗೊಂಡ್ ಬಂದಾಗ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಒಂದು ತಾಯಿ ಅವರೇಜ್ ಆಗಿ 2 ಮಕ್ಕಳನ್ನ ಹೆರ್ತಾರೆ. ಸೊ ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಹೊಸ ಜನನ ದರ ಏನಿರ್ತದಲ್ಲ 15 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳು ಏನಿರ್ತಾರೆ ಅವರು 30% ಇಂದ 19.8%ಕ್ಕೆ ಕೆಳಗಡೆ ಬರ್ತಾರೆ ಅಂತ ಹೇಳಿ ಒಂದು ಅಂದಾಜಿದೆ. ಯಾಕಂದ್ರೆ ನೀವು ಜನನ ದರ ಕಡಿಮೆ ಆದಷ್ಟು ಏನಾಗ್ತದೆ, ಈಗ ಹೊಸ ಹುಟ್ಟು ಮಕ್ಕಳು ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತದೆ. ಆಮೇಲೆ ಮಾಧ್ಯಮ ವಯಸ್ಸಿನ ಗುಂಪು ಏನಿದೆ, ದುಡಿಯುವ ವರ್ಗ ಅಂತ ಏನ್ ಕರಿತೀವಿ, 15ರಿಂದ 59 ವಯಸ್ಸಿನ, ಆಮೇಲೆ ಹಿರಿಯ ವಯೋಮಾನದವರು ಅಥವಾ ವಯೋವೃದ್ಧರು ಏನಿರ್ತಾರೆ 60 ವರ್ಷ ಮತ್ತು ಮೇಲ್ಪಟ್ಟವರು, ಇವರ ಜನಸಂಖ್ಯೆಯಲ್ಲೂ ಕೂಡ ನಾವು ಚೇಂಜಸ್ ನ ಕಾಣಬಹುದು. ಯಾವ ತರ ಅಂತಂದ್ರೆ ಮಾಧ್ಯಮ ವಯಸ್ಸಿನ ಗುಂಪದವ್ರು ಏನಿರ್ತಾರಲ್ಲ, ಯಾಕೆ ಇವತ್ತು ನಾವು 15 ವರ್ಷ ಅಥವಾ ಕಡಿಮೆ ಇರುವ ಮಕ್ಕಳ ಜನನ ದರ ಕಡಿಮೆ ಆದ್ರೆ ಮುಂದೆ ಹೋಗಿ ದುಡಿಯುವ ವರ್ಗ ಕೂಡ ಒಂದು ಹಂತದಲ್ಲಿ ಇಳಿಕೆ ಕಾಣುತ್ತದೆ. ಆಮೇಲೆ ಹಿರಿಯ ವಯೋಮಾನದವರು 60 ವರ್ಷ ಮತ್ತು ಮೇಲ್ಪಟ್ಟವರು ನಾವು ಮರಣ ದರವನ್ನ ಕಂಟ್ರೋಲ್ಗೆ ತಗೊಂಡ್ಬಂದ್ರೆ ಅವಾಗ ಆಟೋಮೆಟಿಕ್ ಆಗಿ ನೀವು ಹಿರಿಯ ವಯೋಮಾನದವರು ನಂಬರ್ಸ್ ಅಲ್ಲಿ ಜಾಸ್ತಿ ಆಗ್ತಾರೆ, ಅವರ ಜನಸಂಖ್ಯೆ ಜಾಸ್ತಿ ಆಗ್ತದೆ, ದುಡಿಯುವ ವರ್ಗದ ಜನಸಂಖ್ಯೆ ಕಡಿಮೆ ಆಗ್ತದೆ. ಅದರ ಜೊತೆಗೆ ಅವತ್ತಿನ ಜನನ ದರ ಏನಿರ್ತದೆ 15 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ಏನಿರ್ತಾರೆ ಅವರ ಪರ್ಸೆಂಟೇಜ್ ಕೂಡ ಇಳಿಕೆ ಆಗ್ತದೆ. ಸೊ ಇದರಿಂದ ಏನಾಗ್ತದೆ, ನಮ್ಮ ಹಿಂದ್ಗಡೆ ನಾವು ಪಾಪ್ಯುಲೇಷನ್ ಪಿರಾಮಿಡ್ ವಿಡಿಯೋದಲ್ಲಿ ನಾವು ನೋಡಿದ್ವಲ್ಲ, ಆ ಪಾಪ್ಯುಲೇಷನ್ ಪಿರಾಮಿಡ್ ವಿಡಿಯೋದಲ್ಲಿ ನಮ್ಮ ಜನಸಂಖ್ಯೆಯನ್ನು ಒಂದು ಸ್ಥಿರತೆ ಹತ್ರ ಹೋಗ್ತಾ ಇರ್ತದೆ. ಒಟ್ಟು ಜನಸಂಖ್ಯೆಯಲ್ಲಿ ಲಿಂಗಾನುಪಾತ 2011ರಲ್ಲಿ ಏನು 943 ಇತ್ತು, ಆ 943ರಿಂದ 36ಕ್ಕೆ ಅದನ್ನ ಬೈ ಎಂಡ್ ಆಫ್ 2036 957ಗೆ ಏರಿಸುವ ಒಂದು ನಿರೀಕ್ಷೆಯನ್ನ ಹೊಂದಿದ್ದಾರೆ. ಆದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಪಾಯಿಂಟರ್ಸ್ ಗಳನ್ನ ಹೇಳಿದೆ. ಏನಂತಂದ್ರೆ ನಮ್ಮ ಈಗಿನ ಲಿಂಗಾನುಪಾತ ಏನಿದೆ, ಸೊ ಲಿಂಗಾನುಪಾತ ಕಡಿಮೆ ಆಗ್ತಾ ಇದೆ. ಸೊ ನಾವು ನೋಡಿದ್ವಿ, ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗ್ತಾ ಇದೆ, ಅದು ಲಿಂಗಾನುಪಾತ 2011ರ ಸಮೀಕ್ಷೆ ಸೆನ್ಸಸ್ ಪ್ರಕಾರ ಅಲ್ಲಿ ಲಿಂಗ ಅನುಪಾತದ ಇಳಿಕೆಯನ್ನ ನಾವು ನೋಡಿದ್ವಿ. 2011 ಆದ್ಮೇಲೆ 2001ರಿಂದ 11ರ ಸಮಯದಲ್ಲಿ ಏನಾಗಿತ್ತು, ಲಿಂಗಾನುಪಾತದಲ್ಲಿ ನಾವು ಇಳಿಕೆಯನ್ನ ಕಂಡಿದ್ವಿ. ಸೊ ಆ ಇಳಿಕೆ ಯಾಕಾಯ್ತು ಅನ್ನೋದಕ್ಕೆ ನಾನು ಕೆಲವೊಂದು ಕಾರಣಗಳನ್ನು ನೀಡಿದ್ದೆ. ಆ ವಿಡಿಯೋ ನೀವು ಇನ್ನೂ ನೋಡಿದ್ದಿಲ್ಲ ಅಂತಂದ್ರೆ ಇಲ್ಲಿ ಐ ಬಟನ್ ಕ್ಲಿಕ್ ಮಾಡಿ ಆ ವಿಡಿಯೋದಲ್ಲಿ ನೋಡಬಹುದು. ಅದರ ಬಗ್ಗೆ ಕಾರಣಗಳನ್ನು ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯೂನಿಯನ್ ಹೋಮ್ ಮಿನಿಸ್ಟರ್ ಕಡೆಯಿಂದ ಅದರ ಕಾರಣಗಳನ್ನ ರಾಜ್ಯಸಭೆಯಲ್ಲಿ ಒಬ್ರು ಪ್ರಶ್ನೆ ಕೇಳಿದಾಗ ಅವರು ವಿವರಣೆ ನೀಡಿದ್ರು. ಆಮೇಲೆ ನಮ್ಮ
ಫಲವಂತಿಕೆ ದರ ಏನಿದೆ 2011-15ರಲ್ಲಿ 2.34 ಏನಿದೆ ಅದನ್ನ 1.72 ಮಾಡೋ ಕಡಿಮೆ ಆಗುವ ಒಂದು ನಿರೀಕ್ಷೆ. ಯಾಕಂದ್ರೆ ನೀವು ಒಂದ್ಸಲ ಕಡಿಮೆ ಮಾಡ್ತಾ ಹೋದಾಗ 2.2 ಕಿನ ಕಡಿಮೆ ಬಂದಾಗ ಏನಾಗ್ತದೆ, ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ಲೆವೆಲ್ ಕಿನ ಕಡಿಮೆ ಆಗ್ಬಿಡುತ್ತೆ. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಂಗೆ 100 ಕೋಟಿ ಜನಸಂಖ್ಯೆ ಇದ್ದಾಗ ಪ್ರತಿಯೊಂದು ತಾಯಿ ಆನ್ ಆನ್ ಅವರೇಜ್ ಸರಾಸರಿಯಾಗಿ 2.2 ಮಕ್ಕಳು ಹೆತ್ತಾಗ 100 ಕೋಟಿ ಪಾಪ್ಯುಲೇಷನ್ ತೀರ್ ಹೋದ್ಮೇಲೂ 100 ಕೋಟಿ ಜನರು ಹಾಗೆ ಹೊಸ 100 ಕೋಟಿ ಪಾಪ್ಯುಲೇಷನ್ ಇರ್ತಾರೆ. ಆದ್ರೆ ಅದು 2.2 ಕಿನ ಕಡಿಮೆ ಆದಂಗೆ 1.8 ಕಿನ ಕಡಿಮೆ ಆದಾಗ ಅದು ಇರ್ರಿವರ್ಸಿಬಲ್ ರಿಪ್ಲೇಸ್ಮೆಂಟ್ ರೇಟ್ ಅಂತ ಕರಿತೀವಿ. ಅಂದ್ರೆ ಒಂದು ಸಲ 1.8 ಸರಾಸರಿ ಮಕ್ಕಳು ಒಂದು ತಾಯಿ ಹೆತ್ತರೆ ಅದಕ್ಕಿಂತ ಕಡಿಮೆ ಏನಾದರೂ ಆಯ್ತು ಅಂತಂದ್ರೆ ಆ 100 ಕೋಟಿ ಪಾಪ್ಯುಲೇಷನ್ ನೀವು ಮತ್ತೆ ರಿಪ್ಲೇಸ್ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ 100 ಕೋಟಿ ಇದ್ದವರು 1.8 ಇರೋ ಕಾರಣ ಅವ್ರು 90 ಕೋಟಿ ಆಗಿರ್ತಾರೆ. ಆ 90 ಕೋಟಿಯಿಂದ ಮತ್ತೆ 80 ಕೋಟಿ ಆಗ್ತಾರೆ. ಸೊ ಅವಾಗ ನೀವು ಏನೇ ಮೋಟಿವೇಶನ್ ಮಾಡಿದ್ರು ನೀವು ಒಂದ್ ತರಹದ ಸ್ಥಿರತೆಯನ್ನ ತರಬೇಕು, ಆದ್ರೆ ಅದು ಕಂಪ್ಲೀಟ್ ಆಗಿ ರಿಪ್ಲೇಸ್ ಆಗೋದಿಲ್ಲ. ಸೊ ಇದೊಂದು ಥಿಯರಿ. 2011ರಲ್ಲಿ 31.8ರಷ್ಟಿದ್ದ ದೇಶದ ನಮ್ಮ ನಗರ ಜನಸಂಖ್ಯೆ ಏನಿದೆಯಲ್ಲ, ಅದು 2036ರ ವೇಳೆಗೆ 38.6% ಅಷ್ಟು ಏರಿಕೆ ಆಗುವ ನಿರೀಕ್ಷೆ ಇದೆ. ಯಾಕಂದ್ರೆ ನೀವು ಒಂದ್ಸಲ ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಮಾಡಿ ಗ್ರಾಮೀಣ ಕಡೆದವರು ಅಲ್ಲಿ ಕೃಷಿ ಚಟುವಟಿಕೆಗಳನ್ನ ಬಿಟ್ರೆ ಸಹಜವಾಗಿ ಅವರು ನಗರ ಕಡೆ ಬರಬೇಕಾಗತ್ತೆ, ತಮ್ಮ ಉದ್ಯೋಗಕ್ಕಾಗಿ ಅಥವಾ ಜೀವನೋಪಾಯಕ್ಕಾಗಿ ಇಲ್ಲಿ ಬರಬೇಕಾಗುತ್ತೆ ನಗರ ಕಡೆ. ಸೊ ನಗರ ಕಡೆಗೆ ಅವರು ಬಂದಾಗ ಗ್ರಾಮೀಣದಲ್ಲಿ ವಾಸ ಮಾಡುವವರ ಜನಸಂಖ್ಯೆ ಕುಸಿತವನ್ನ ನೀವು ಕಾಣ್ತೀರಿ ಬರೋ ವರ್ಷಗಳಲ್ಲಿ. ಸೊ ನೀವು ಗುರಿ ಮುಟ್ಟಿದಿರಲ್ಲೋ ಅಂತ ಹೇಳಿ ಹೇಗೆ ಗೊತ್ತಾಗಬೇಕಂತಂದ್ರೆ ನೀವು ಅವಾಗ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ. ಸರ್ಕಾರದ ವತಿಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕು ಹಳ್ಳಿಗೆ ಹೋಗಿ ಸಮೀಕ್ಷೆಯನ್ನ ಮಾಡಿ ನೀವು ಡೇಟಾವನ್ನ ಕಲೆಕ್ಟ್ ಮಾಡ್ತೀರಿ. ಸೊ ಆ ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ಆ ಸರ್ವೆ ಅಂಕಿಅಂಶಗಳ ಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಗುರಿಗಳು ಉದ್ದೇಶಗಳನ್ನು ಸರ್ಕಾರ ಏನು ಡಿಫೈನ್ ಮಾಡಿತ್ತು ಆ ಉದ್ದೇಶಗಳು ಎಷ್ಟು ಹಿಡಿದು ಗುರಿಗಳು ಎಷ್ಟು ನೀವು ಮುಟ್ಟಕ್ಕೆ ಸಾಧ್ಯ ಆಯಿತು, ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಯಾಕೆ ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ, ಏನು ಸಮಸ್ಯೆಗಳನ್ನು ಐಡೆಂಟಿಫೈ ನೀವು ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾನು 30-40 ವರ್ಷದ ನಾವು ಗುರಿಗಳು ಇಟ್ಕೊಂಡು ನಾವು ಅವಾಗ ಸರ್ವೆ ಮಾಡಿಸಿ ಅದು ಒಂದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ನಾವು ಚೆಕ್ ಮಾಡಿಲ್ಲ ಅಂತಂದ್ರೆ ನಮಗೆ ಮುಂದೆ ದೊಡ್ಡ ಸಮಸ್ಯೆಗಳು ಎದುರಾಗ್ತವೆ. ಹಾಗಾಗಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಮಾಡ್ತಾ ಇರ್ತಾರೆ. ಆರೋಗ್ಯ ಸಚಿವಾಲಯದಿಂದ ಇದನ್ನ ಅವಾಗ ಮಾಡ್ತಾ ಇರ್ತಾರೆ. ಕೊನೆಯ ಬಾರಿ 2015 ಸರ್ವೆ ಆಗಿತ್ತು. ಸೊ ಈಗ 2019ರಲ್ಲಿ ಮತ್ತೆ ಸರ್ವೆ ಆಗಿದೆ. ಸೊ 1992ರಲ್ಲಿ ಈ ಸಮೀಕ್ಷೆ ಪ್ರಾರಂಭ ಆಯ್ತು. ಆರೋಗ್ಯ ಮತ್ತು ಆಗ್ಲೇ ಹೇಳಿದಂಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಏನಿದೆಲ್ಲ ಅವ್ರ ಕಡೆಯಿಂದ ಈ ಸಮೀಕ್ಷೆ ಆಗ್ತಾ ಇರ್ತದೆ. ಸೊ ಇದರ ಮೂಲ ಉದ್ದೇಶ ಏನಂತಂದ್ರೆ ಪ್ರತಿ ಜಿಲ್ಲೆಗೆ ಹೋಗಿ ಹಳ್ಳಿಗೆ ಹೋಗಿ ಅಲ್ಲಿಂದ ಜನಸಂಖ್ಯೆ ಸಂಬಂಧಪಟ್ಟ ಅಂಕಿಅಂಶಗಳು, ಆರೋಗ್ಯ ಸಂಬಂಧಪಟ್ಟ ಅಂಕಿಅಂಶಗಳು, ಆಮೇಲೆ ಅವರ ಪೌಷ್ಟಿಕತೆಯ ಸಂಬಂಧಪಟ್ಟ ಅಂಕಿಅಂಶಗಳು ಅದನ್ನೆಲ್ಲ ಕಲೆ ಹಾಕಿ ಅಲ್ಲಿಂದ ಅಂದಾಜು ಮಾಹಿತಿಯನ್ನು ತಗೊಂಡು ಬಂದು ಸಚಿವಾಲಯಕ್ಕೆ ನೀಡೋದು ಇದೊಂದು ಮೂಲ ಉದ್ದೇಶ ಆಗಿರ್ತದೆ. 2019ರಲ್ಲಿ ಏನ್ ನಡೀತು, 2019-21ರಲ್ಲಿ ನಡೆದ ಏನ್ ಸರ್ವೆ ಆಗಿತ್ತಲ್ಲ ಅದು 5ನೇ ಸರಣಿ ಆಗಿತ್ತು. ಅಂದ್ರೆ 5ನೇ ಸತಿ ಮಾಡುವಂತ ಒಂದು ಸಮೀಕ್ಷೆ ಆಗಿತ್ತು. ಸೊ ಇದರಲ್ಲಿ ನಾವು ಪ್ರಮುಖ ಸೂಚಕಗಳನ್ನು ಏನೇನು ಅಂತ ಹೇಳಿ ನೋಡ್ತಾ ಹೋದ್ರೆ 6 ವರ್ಷಗಳಿಂದ ಅಧಿಕ ಮತ್ತು ಇದುವರೆಗೆ ಶಾಲೆಗೆ ಸೇರಿದ ಮಹಿಳಾ ಶೇಕಡಾವಾರು. ಸೊ 6 ವರ್ಷದ ಈಗಿನ ಹೆಣ್ಮಕ್ಳು ಹುಟ್ಟುತ್ತಾರಲ್ಲ, 6 ವರ್ಷಗಳ ಮೇಲ್ಪಟ್ಟ ಮಹಿಳೆಯರು ಏನಿರ್ತಾರೆ ಅವರು ಶಾಲೆಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಸೇರಿದ್ದಾರೆ ಅಂತ ಹೇಳಿ 2019ರಲ್ಲಿ ಸರ್ವೆ ಮಾಡಿದಾಗ 82.5% ಅಷ್ಟು ಮಕ್ಕಳು ಸೇರ್ಕೊಂಡಿದ್ರು. ಗ್ರಾಮೀಣ ಪ್ರದೇಶದಲ್ಲಿ 66% ಜನ ಅಷ್ಟೇ ಶಾಲೆಗೆ ಸೇರಿದ್ರು. ಸೊ ಇದು ಇಂಪ್ರೂವ್ಮೆಂಟ್ ಆಗಬೇಕು. ಗ್ರಾಮೀಣ ಪ್ರದೇಶದಲ್ಲಿ ನಾವು ಕಡಿಮೆ ಹಾಗೆ ಗ್ಯಾಪ್ ಉಳಿಸ್ಕೊಂಡ್ಬಿಟ್ರೆ ನಗರದವರು ಅಷ್ಟೇ ಶಿಕ್ಷಣ ಪಡ್ಕೊಂಡು ಹೋಗ್ಬಿಡ್ತಾರೆ. ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಮತ್ತೆ ಅವ್ರು ಹಿಂದೆ ಉಳ್ಕೊಂಡ್ರೆ ಶಿಕ್ಷಣ ಪಡೆದಿಲ್ಲ ಅಂತಂದ್ರೆ ಬೇಗ ಮದುವೆ ಆಗೋದು, ಅದರಿಂದ ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಆಗ್ಬೋದು, ಫೈನಾನ್ಷಿಯಲ್ ಸಮಸ್ಯೆ ಆಗೋದು. ಸೊ ಈಗ ಅದು ಒಂದು ಅಭಿವೃದ್ಧಿಗೆ ಸರಿಯಾದ ಮಾರ್ಗ ಅಲ್ಲ. ಹಾಗಾಗಿ ಇಂಥ ಪಾಯಿಂಟ್ಸ್ ಗಳನ್ನ ಸರ್ವೆ ಮಾಡಿ ನಮಗೆ ಗೊತ್ತಾದ್ಮೇಲೆ ಸರ್ಕಾರ ಅದ್ರ ಮೇಲೆ ಏನಾದ್ರೂ ಒಂದು ಕಾರ್ಯಕ್ರಮಗಳನ್ನ ರಚಿಸಿ ಅವರಿಗೆ ಮೇಲೆತ್ತುವಂತ ಕೆಲಸ ಮಾಡಬೇಕಾಗುತ್ತೆ. ಒಟ್ಟು ಆನ್ ಎನ್ ಅವರೇಜ್ ನೋಡಿದಾಗ 71.8% ಅಷ್ಟು ಮಹಿಳೆಯರು 6 ವರ್ಷಗಳಿಂದ ಮೇಲ್ಪಟ್ಟವರು ಶಾಲೆಗೆ ಸೇರಿದ್ರು. ಒಟ್ಟು ಜನಸಂಖ್ಯೆಯಲ್ಲಿ ನಾವು ಲಿಂಗ ಅನುಪಾತ ನೋಡಿದಾಗ 985 ನಗರದಲ್ಲಿದೆ, ಗ್ರಾಮೀಣ ಪ್ರದೇಶದಲ್ಲಿ ಚೆನ್ನಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಚೆನ್ನಾಗಿದ್ದು ನಗರದಲ್ಲಿ ಕಡಿಮೆ ಇದೆ. ಇದನ್ನ ನಾನು ಹಳೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೆ. ನಗರ ಪ್ರದೇಶದಲ್ಲಿ ಯಾಕೆ ಕಡಿಮೆ ಇದ್ದು ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಇರ್ತದೆ ಅಂತಾರೆ, ನಗರ ಪ್ರದೇಶಗಳಲ್ಲಿ ನಿಮಗೆ ಒಂದು ರೆಸ್ಟ್ರಿಕ್ಷನ್ಸ್ ಇರ್ತದೆ. ಫ್ಯಾಮಿಲಿಯನ್ನ ಸಣ್ಣದಾಗಿ ಮಾಡಬೇಕು. ಅವಾಗ ಏನ್ ಮಾಡ್ತೀರಿ, ಒಂದು ಗಂಡು ಹುಟ್ಟುಬಿಡುತ್ತಂತಂದ್ರೆ ಅವ್ರು ಮತ್ತೆ ಫ್ಯಾಮಿಲಿಯನ್ನ ಮುಂದೆ ಕಂಟಿನ್ಯೂ ಮಾಡೋದಿಲ್ಲ. ಒಂದು ಹೆಣ್ಣು ಹುಟ್ಟುತ್ತಂತಂದ್ರೆ ಏನ್ ಮಾಡ್ತಾರೆ, ಆಯ್ತು ಇದಾಯ್ತು ಅಂತೇಳಿ ಮತ್ತೆ ಫ್ಯಾಮಿಲಿಯನ್ನ ಏರಿಕೆ ಮಾಡೋದಿಲ್ಲ. ಅವ್ರ ಹೆಣ್ಣು ಹುಟ್ಟಿತು ಅಂತಂದ್ರೆ ಏನ್ ಮಾಡ್ತಾರೆ, ಗಂಡು ಹುಟ್ಲಿ ಅಂತೇಳಿ ಮತ್ತೊಂದು ಪ್ರಯತ್ನ ಮಾಡ್ತಾರೆ. ಆಮೇಲೆ ಈಗ ಕೆಲವೊಂದು ಮೆಡಿಕಲ್ ಫೆಸಿಲಿಟೀಸ್ ಕೂಡ ಬಂದಿದ್ದಾವೆ. ಯಾವ ಲಿಂಗದ ಮಕ್ಕಳು ನೀವು ಮಾಡ್ಬೇಕಂದ್ರೆ ಕೆಲವೊಂದು ಮೆಡಿಸಿನ್ಸ್ ಟ್ರೀಟ್ಮೆಂಟ್ ತಗೊಂಡು ನಮ್ಗೆ ಅದೇ ಲಿಂಗದ ಮಗು ಬೇಕು ಅನ್ನೋದು ಒಂದು ಟ್ರೀಟ್ಮೆಂಟ್ ಕೂಡ ತಗೊಂಡು ಅದಕ್ಕೆ ಪ್ರೀ ಕನ್ಸೆಪ್ಷನ್ ಫೆಸಿಲಿಟೀಸ್ ಅಂತ ಕರೀತಾರೆ. ಆ ಟ್ರೀಟ್ಮೆಂಟ್ ನ ತಗೊಂಡ್ರೆ ನೀವು
ನಾವು ನಿಮ್ಗೆ ಗಂಡು ಬೇಕಂತಂದ್ರೆ ಗಂಡು ಬರೋ ಹಾಗೇನೆ ಒಂದೊಂದು ಟ್ರೀಟ್ಮೆಂಟ್ ನ ಕೊಡಿಸಿ ನಿಮ್ಗೆ ಗಂಡು ಆಗೋ ಹಾಗೇನೆ ಪ್ರೆಗ್ನೆನ್ಸಿ ಆಗೋ ಹಾಗೇನೆ ಕೆಲವೊಂದು ಫೆಸಿಲಿಟೀಸ್ ನ ಕೊಡ್ತಾರೆ. ಸೊ ನಗರ ಪ್ರದೇಶಗಳಲ್ಲಿ ಅದಕ್ಕೆ ನೋಡಬಹುದು ಅವ್ರು ಏನ್ ಮಾಡ್ತಾರೆ, ದುಡ್ಡು ಇದ್ದವರು ಇಂಥ ಫೆಸಿಲಿಟೀಸ್ ನ ಪಡ್ಕೋತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಏರಿಕೆ ಆಗಿದ್ದು ಒಂದು ಒಳ್ಳೆ ವಿಷಯ. ಯಾಕಂತಂದ್ರೆ ಮೊದಲಿಗೆ ಇಂಥ ಸಮಸ್ಯೆಗಳನ್ನ ನಾವು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ನೋಡ್ತಾ ಇದ್ವಿ. ಆದ್ರೆ ಅವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸಿಟಿಯಲ್ಲಿ ಇರುವಷ್ಟು ರೆಸ್ಟ್ರಿಕ್ಷನ್ ಇರೋದಕ್ಕೆ ಕಾರಣ, ರೆಸ್ಟ್ರಿಕ್ಷನ್ ಅಂತಂದ್ರೆ ನಾನು ಹೇಳೋದು ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ನಗರದಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿಯನ್ನ ರೆಸ್ಟ್ರಿಕ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಗೆ ಕೃಷಿ ಚಟುವಟಿಕೆಗಳ ನೀವು ಹೆಚ್ಚಿಗೆ ಇರೋದ್ರಿಂದ, ಸೊ ಕೃಷಿಯಲ್ಲಿ ನಿಮ್ಮ ಭೂಮಿ ಮೇಲೆ ಕೆಲಸ ಮಾಡೋಕೆ ನಿಮ್ಗೆ ಮಕ್ಕಳು ಸಹಾಯ ಮಾಡೋಕೆ ಜನ ಇದ್ದಷ್ಟು ನಿಮ್ಗೆ ಒಳ್ಳೇದಾಗ್ತದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿರ್ತದೆ. ನಗರ ಪ್ರದೇಶದಲ್ಲಿ ನಿಮ್ಮ ಫ್ಯಾಮಿಲಿ ಚಿಕ್ಕದಾಗಿರ್ತದೆ. ಸೊ ಸರಾಸರಿ ಒಟ್ಟು ನೋಡಿದಾಗ 1020 ಆಗಿದೆ. ಇದು 2019 ಪ್ರಕಾರ. ಸೊ ಇದೊಂದು ಒಳ್ಳೆ ಬೆನಿಗೆ ಆನ್ ಆನ್ ಅವರೇಜ್ ನಿಮಗೆ 1020 ಅಂತಂದ್ರೆ ನಿಮ್ಮ ಸಂಖ್ಯೆ ಒಂದು ಒಳ್ಳೆಯ ದಾರಿಗೆ ಹೋಗ್ತಾ ಇದೆ ಅಂತೇಳಿ ಹೇಳ್ಬೋದು. ಕಳೆದ 5 ವರ್ಷಗಳಲ್ಲಿ ಜನಿಸಿದ ಮಕ್ಕಳಿಗೆ ಜನನ ಸಮಯದಲ್ಲಿ ಲಿಂಗಾನುಪಾತ, ಸೊ ಇದನ್ನೇ ಹೇಳುದು ನಾನು, ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಇಲ್ಲಿಂದಾನೆ. ಕಳೆದ 5 ವರ್ಷದಲ್ಲಿ ನೋಡ್ರಿ ಓವರ್ ಆಲ್ 985,1037, ಆದ್ರೆ ಓವರ್ ಆಲ್ ನೋಡಿದಾಗ 985 ಇರೋದು 924 ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ನೋಡಿ 1037 ಇರೋದು 931. ಇದು ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ನಾವು ನೋಡಿದಾಗ ಅವಾಗ ಇಂಥ ಕೆಲವೊಂದು ಕಾರಣಗಳು ಬಂದಿದೆ. ಇನ್ನು ಪುರುಷ ಪ್ರಧಾನ ನಮ್ಮ ಸಮಾಜ ಆಗಿರೋದ್ರಿಂದ ಈಗಲೂ ಕೂಡ ಗಂಡು ಮಕ್ಕಳಿಗೆ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಗಂಡು ಮಕ್ಕಳು ಆಗಬೇಕು, ಹೆಣ್ಣು ಮಕ್ಕಳು ಆಗಬಾರದು ಅನ್ನೋ ಮೂಢನಂಬಿಕೆಯನ್ನು ನಮ್ಮ ಜನರಲ್ಲಿ ಇದೆ. ವರದಕ್ಷಿಣೆ ಬೇರೆ ಬೇರೆ ಕಾರಣದಿಂದ. ಹಾಗಾಗಿ ಈಗ ಮೆಡಿಕಲ್ ಫೆಸಿಲಿಟೀಸ್ ಕೂಡ ಅವ್ರಿಗೆ ಈಸಿಲಿ ಸಿಗೋದ್ರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮೊದಲು ಏನ್ ಮಾಡ್ತಿದ್ರು, ಹೆಣ್ಣು ಮಗು ಅಂತ ಗೊತ್ತಾದ್ಮೇಲೆ ಅದನ್ನ ತೆಗೆಸುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ. ಸಿಟೀಸ್ ಅಲ್ಲಿ ಈಗಲೂ ಕೂಡ ಕೆಲವೊಂದರಲ್ಲಿ ಆಗ್ತಾ ಇರ್ತವೆ. ಕಠಿಣವಾದ ಶಿಕ್ಷೆ ಸರ್ಕಾರ ವತಿಯಿಂದ ಇದ್ರೂ ಕದ್ದು ಮುಚ್ಚಿ ಕೆಲವೊಬ್ರು ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಈಗ ಮೆಡಿಕಲ್ ಫೆಸಿಲಿಟೀಸು ನಿಮಗೆ ಯಾವ ಜೆಂಡರ್ ಬೇಕೋ ಆ ಜೆಂಡರ್ ಮಗು ಹುಟ್ಟುವಂತ ಒಂದು ಫೆಸಿಲಿಟೀಸ್ ಕೂಡ ಸಿಟೀಸ್ ಅಲ್ಲಿ ಬಂದಿರೋದ್ರಿಂದ ನೀವು ಸಿಟೀಸ್ ಅಲ್ಲಿ ಅದಕ್ಕೆ ಇನ್ನೂ ಕಡಿಮೆ ನೋಡ್ತೀರಿ. ಗ್ರಾಮೀಣ ಪ್ರದೇಶದಲ್ಲೂ ಕಡಿಮೆ ಆಗಿರೋದು ಒಂದು ಅಲಾರ್ಮಿಂಗ್ ವಿಚಾರ ಇದೆ, ಒಂದು ಆಘಾತಕಾರಿ ವಿಚಾರ ಹೇಳ್ಬೋದು. ಒಟ್ಟು 929 ತುಂಬಾ ಕಡಿಮೆ ಆಗ್ತಾ ಇದೆ ಬರ್ತಾ. ಆಮೇಲೆ ಮಹಿಳೆಯರಲ್ಲಿ ಸಾಕ್ಷರತೆ ಪ್ರಮಾಣ ನಾವು ನೋಡಕ್ ಹೋದ್ರೆ 83% ನಗರದಲ್ಲಿ ನೋಡಬಹುದು, 65.9 ಕಡಿಮೆ, 66% ಅಷ್ಟು ನಾವು ಗ್ರಾಮೀಣ ಪ್ರದೇಶದಲ್ಲಿ. ಒಟ್ಟು ಸರಾಸರಿ ನೋಡಿದಾಗ 71.5. ಇದರಲ್ಲೂ ಕೂಡ ನಾವು ಗ್ಯಾಪ್ ಜಾಸ್ತಿ ಇದೆ ಗ್ರಾಮೀಣ ಮತ್ತು ನಗರದಲ್ಲಿ. ಹಾಗಾಗಿ ಇಂಪ್ರೂವ್ಮೆಂಟ್ ನ ನಾವು ಸರ್ಕಾರ ಮಾಡ್ಕೊಳ್ಬೇಕಾಗುತ್ತೆ. ಪುರುಷರಲ್ಲಿ ನೋಡೋಕೋದ್ರೆ 89.6% ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಅದು 81.5 ಆಗಿದೆ. ಸೊ ಸರಾಸರಿ 84.4 ಆಗಿದೆ. ಅಗೇನ್ ಪುರುಷ ಮತ್ತು ಮಹಿಳೆಯರಲ್ಲಿ ಕೂಡ ನಮಗೆ 10% 13% ಅಷ್ಟು ನಮಗೆ ಗ್ಯಾಪ್ ಕಾಣಿಸ್ತಾ ಇದೆ. ಸೊ ಅದನ್ನು ಕೂಡ ನಾವು ಗ್ಯಾಪ್ ನ ಕಡಿಮೆ ಮಾಡಬೇಕು. ಒಟ್ಟು ಫಲವಂತಿಕೆ ದರ ನಗರದಲ್ಲಿ 1.6 ಇದೆ, ಗ್ರಾಮೀಣ ಪ್ರದೇಶದಲ್ಲಿ 2.1 ಇದೆ. ಸೊ ಇದರಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀವಿ. ಸೊ ಇದು ರೇಷಿಯೋ ಕೂಡ ನಮಗೆ ಅಗೇನ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದ್ರಿಂದ ಈ ಸಮಸ್ಯೆ ಎದುರಾಗೋದ್ರಲ್ಲಿ ಅದೊಂದು ಕಾರಣ ಕೂಡ ಇದೆ. ಯಾಕಂತಂದ್ರೆ ನಾವು ಒಂದು ಮಕ್ಕಳಿಗೆ ನಾವು ಸೀಮಿತ ಮಾಡ್ಕೊಂಡ್ರೆ ಅದು ಗಂಡಾಗ್ಬಿಟ್ಟು ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಸೊ ಹಾಗಾಗಿ ಏನಾಗ್ತದೆ, ನಿಮ್ ಫ್ಯಾಮಿಲಿ ಗಂಡು ಹೆಣ್ಣಿನ ಒಂದು ಬ್ಯಾಲೆನ್ಸ್ ಇರ್ಬೇಕಲ್ಲ ಸಮಾಜದಲ್ಲಿ, ಅದು ಕೂಡ ಸಮಸ್ಯೆ ಆಗ್ತದೆ. ಹಾಗಾಗಿ ಫಲವಂತಿಕೆ ದರ ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಆಮೇಲೆ ನವಜಾತ ಶಿಶುಗಳ ಮರಣ ಪ್ರಮಾಣ, ನಿಯೋನೇಟಲ್ ಮಾರ್ಟಾಲಿಟಿ ರೇಟ್ ಅಂತ ಕರೀತಾರೆ ಇದನ್ನ ಇಂಗ್ಲಿಷ್ ಅಲ್ಲಿ. ಸೊ ನವಜಾತ ಅಂದ್ರೆ ಹುಟ್ಟಿದ 15 ಶಿಶು ಏನಿರ್ತದಲ್ಲ, ಒಂದು ವಾರದ ಅಥವಾ 15 ದಿವಸದ ಶಿಶು ಏನಾದ್ರು ಮರಣ ಹೊಂದಿದ್ರೆ ಅದಕ್ಕೆ ನಾವು ನವಜಾತ ಶಿಶು ಮರಣ ಅಂತ ಕರೀತೀವಿ. 18 ಇದೆ ನಗರದಲ್ಲಿ. ಯಾಕಂದ್ರೆ ಗ್ರಾಮೀಣ ಪ್ರದೇಶ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂದ್ರೆ ನಗರಗಳಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹೋಗೋ ಫೆಸಿಲಿಟೀಸ್ ಇರ್ತವೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ನೀವು ಹಾಸ್ಪಿಟಲ್ ಹೋಗ್ಬೇಕಂತಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗತ್ತೆ ಬಹಳಷ್ಟು ಸಲ. ಹಾಗಾಗಿ ಅಲ್ಲಿ ಫೆಸಿಲಿಟಿ ಸರಿಯಾಗಿರ್ಲಿಲ್ಲ. ಮನೆಯಲ್ಲಿ ಈ ತರ ಡೆಲಿವರಿ ಆದಾಗ, ಹೈಜೀನ್ ಪ್ರಾಬ್ಲಮ್ಸ್ ಎಲ್ಲ ಆದಾಗ ನೀವು ನವಜಾತ ಶಿಶು ಮರಣವನ್ನ ನೀವು ಹೆಚ್ಚಿಗೆ ನೋಡ್ತೀರಿ ಗ್ರಾಮೀಣ ಪ್ರದೇಶದಲ್ಲಿ. ಶಿಶು ಮರಣ ಅಂತಂದ್ರೆ 5 ವರ್ಷಗಳ ಅಥವಾ 1 ವರ್ಷದ ಒಳಗಿನ ಶಿಶು ಏನಾದ್ರು ಮರಣ ಹೊಂದಿತ್ತಂದ್ರೆ ಅದಕ್ಕೆ ನಾವು ಶಿಶು ಮರಣ ಪ್ರಮಾಣ ಅಂತ ಕರಿತೀವಿ. ಸೊ ಆ ಪ್ರಮಾಣ 26.6 ಇದೆ ನಗರದಲ್ಲಿ, 38.4. 38.4 ತುಂಬಾ ದೊಡ್ಡ ನಂಬರ್ ಇದೆ ಗ್ರಾಮೀಣ ಪ್ರದೇಶಕ್ಕೆ. ಸೊ ಅದನ್ನು ಕೂಡ ನೀವು ಕಂಟ್ರೋಲ್ ಮಾಡಿ ಏನ್ ಟಾರ್ಗೆಟ್ ಇತ್ತಲ್ಲ, ಆ ಗುರಿ ಏನಿತ್ತಲ್ಲ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಪ್ರಕಾರ, ಆ ಗುರಿಯನ್ನ ಇಲ್ಲಿ ಮುಟ್ಟು. ಆಮೇಲೆ ಕೊನೆಯ ಒಂದು ಸೂಚಕ ನಾವು ಇಲ್ಲಿ ನೋಡೋದಾದ್ರೆ 5 ವರ್ಷಕ್ಕಿಂತ ಕೆಳಗಿನ ಮರಣ ಪ್ರಮಾಣ, 5 ವರ್ಷಕ್ಕಿಂತ ಚೈಲ್ಡ್ ಮಾರ್ಟಾಲಿಟಿ ರಿಲೇಟೆಡ್ ಅಂತ ಕರೀಬಹುದು. 5 ವರ್ಷಕ್ಕಿಂತ ಕೆಳಗಿನ ಇರುವ ಮಕ್ಕಳ ಮರಣ ಪ್ರಮಾಣವನ್ನು ನೋಡಿದಾಗ ಇಲ್ಲಿ 31.5, 45.7. ಇಲ್ಲಿ ಏಜ್ ಹೋದಂಗೆ ನಂಬರ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ. ಅಗೇನ್ ಇವೆಲ್ಲ ಏನೋ ಒಂದು ರೋಗ ನಿರೋಧಕ ಶಕ್ತಿ, ಸರಿಯಾದ ಆಹಾರ, ಪೌಷ್ಟಿಕಾಂಶ ಇದೆಲ್ಲ ಸರಿಯಾಗಿ ತಲುಪಿಸಲಿಲ್ಲ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಬರೋದಿಲ್ಲ. ಅವಾಗ ಏನೋ ಒಂದು ಸೊಳ್ಳೆ ಕಡಿತು, ಯಾವುದೋ ಒಂದು ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅದು ಮರಣ ಹೊಂದುವಂತ ಸೀರಿಯಸ್ ಕಂಡೀಷನ್ ಆಗಿ ಮಾರ್ಪಾಡಾಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಥ ಕೆಲವೊಂದು ಪ್ರಮುಖ ಅಂಶಗಳನ್ನ ನಾವು ಜನಸಂಖ್ಯೆ ಆದ್ಮೇಲೆ ಕುಟುಂಬ ಯೋಜನೆ ತಕ್ಕ ಹಾಗೆ ಕುಟುಂಬ ಕಲ್ಯಾಣ ಯೋಜನೆ, ಆಮೇಲೆ ನಮ್ಮ ರಾಷ್ಟ್ರೀಯ ಪಾಪ್ಯುಲೇಷನ್ ನೀತಿ, ಜನಸಂಖ್ಯಾ ನೀತಿ, ಆ ನೀತಿ, ಆಮೇಲೆ ನಾವು ಜನಸಂಖ್ಯಾ ರಾಷ್ಟ್ರೀಯ ಆಯೋಗದ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ನ್ಯಾಷನಲ್ ಹೆಲ್ತ್
ಫ್ಯಾಮಿಲಿ ಹೆಲ್ತ್ ಸರ್ವೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಇದರ ಪ್ರಕಾರ ಕೆಲವೊಂದು ಅಂಕಿಅಂಶಗಳನ್ನ ನಾವು ಇಲ್ಲಿ ತಿಳ್ಕೊಂಡು ಎಲ್ಲೆಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇದೀವಿ ಅದನ್ನು ಕೂಡ ನೋಡಿದ್ವಿ. ಆಮೇಲೆ ಎಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಆಗೋ ಅವಕಾಶ ಇದೆ, ಆಮೇಲೆ ಎಲ್ಲಿ ನಾವು ಖಂಡಿತವಾಗ್ಲೂ ಗಮನ ಹರಿಸಬೇಕಾಗಿದೆ, ತುಂಬಾ ಅಲಾರ್ಮಿಂಗ್ ಆಗಿ ಆಘಾತಕಾರಿ ಸ್ಥಿತಿ ಎಲ್ಲಿದೆ ಅಂತ ಹೇಳಿ ಅಂತ ಸ್ಥಿತಿಗಳನ್ನು ಕೂಡ ಈ ಅಂಕಿಅಂಶಗಳ ಮೂಲಕ ನಮಗೆ ಗೊತ್ತಾದು. ನೀವು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ದಿಂದ ನೋಡ್ಬೇಕಂತಂದ್ರೆ ನೀವು ಆ ಒಂದೊಂದು ಅಂಶಗಳನ್ನ ನೋಡಿ ವಿಡಿಯೋ ಪಾಸ್ ಮಾಡ್ಕೊಂಡು ಒಂದೊಂದು ಅಂಶಗಳನ್ನ ನೋಡಿ ಆ ನಂಬರ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನ ನಾನು ನ್ಯಾಷನಲ್ ಹೆಲ್ತ್ ಸರ್ವೆ ವೆಬ್ಸೈಟ್ ಇಂದಾನೆ ಡೌನ್ಲೋಡ್ ಮಾಡಿದ್ದೀನಿ. ಆ ಫೈಲ್ ನ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಲಿಂಕ್ ಮಾಡಿ ಆ ಫೈಲ್ ಕೂಡ ಇಟ್ಟಿರ್ತೀನಿ. ನೀವು ಡೈರೆಕ್ಟ್ ಅಲ್ಲಿ ವೆಬ್ಸೈಟ್ ಇಂದನೂ ಕೂಡ ಡೌನ್ಲೋಡ್ ಮಾಡಿ ನಿಮಗೆ ಹೆಚ್ಚಿಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ನೀವು ಡೈರೆಕ್ಟ್ ಆ ರಿಪೋರ್ಟ್ ನ ಓದಬಹುದು. ಆ ರಿಪೋರ್ಟ್ ನಿಮಗೆ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ, ಹೆಚ್ಚಿಗೆ ಏನಾಗಲ್ಲ. ಅದನ್ನ ನೀವು ಟಫ್ ಏನಿರೋದಿಲ್ಲ, ಅವು ಬೇಕಂದ್ರೆ ಆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಕನ್ನಡದಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ಕನ್ನಡದಲ್ಲಿ ಅದನ್ನು ನೀವು ಓದ್ಕೊಂಡು ಹೋಗ್ಬೋದು. ಹಾಗಾದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬಡತನ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ, ನೀತಿಗಳ ಬಗ್ಗೆ, ಭಾರತೀಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ದೇಶದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಅಷ್ಟ ಆದ್ರೆ ಈ ವಿಡಿಯೋನ ಖಂಡಿತ ನೀವು ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು. ಆಮೇಲೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಎಕನಾಮಿಕ್ ಸೀರೀಸ್ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಎಲ್ಲ ಕಾಂಪ್ರಿಹೆನ್ಸಿವ್ ಎಲ್ಲಾ ತರಹದ ವಿಷಯಗಳ ಜೊತೆಗೆ ನಾವು ಎಕನಾಮಿಕ್ ಸೀರೀಸ್ ನ ಕವರ್ ಮಾಡ್ತಾ ಇದ್ದೀವಿ. ಮುಂದೆ ಬೇರೆ ಎಕ್ಸ್ಪರ್ಟ್ಸ್ ಬರ್ತಾರೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಮೇಲೆ. ಅವರ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ನ ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.